ಇವತ್ತಿನ ಕಾನ್ಸೆಪ್ಟು ಫೇಕ್ ಬ್ರೇಕ್ಔಟ್ ಅಂದರೆ ಏನು, ಫೇಕ್ ಬ್ರೇಕ್ಔಟ್ನ ಯಾವ ಥರ ಐಡೆಂಟಿಫೈ ಮಾಡೋದು, ಹಾಗೆ ಫೇಕ್ ಬ್ರೇಕ್ಔಟ್ಸಲ್ಲಿ ಯಾವ ಥರ ಟ್ರೇಡ್ ಪ್ಲೇಸ್ ಮಾಡಬೇಕು, ಅದು ಅಲ್ಲದೆ ಫೇಕ್ ಬ್ರೇಕ್ಔಟ್ಸಲ್ಲಿ ಯಾವ ಥರ ಟ್ರೇಡ್ಸ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಫೇಕ್ ಬ್ರೇಕ್ಔಟ್ಸ್. ಇದರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ಏನು ಅಂತ ನೋಡೋಣ. ವಾಟ್ ಈಸ್ ಫೇಕ್ ಬ್ರೇಕ್ಔಟ್? ಫೇಕ್ ಬ್ರೇಕ್ಔಟ್ ಅಂದ್ರೆ ಏನು? ಎ ಫೇಕ್ ಬ್ರೇಕ್ಔಟ್ ಹ್ಯಾಪನ್ಸ್ ವೆನ್ ಪ್ರೈಸ್ ಬ್ರೇಕ್ಸ್ ಆನ್ ಇಂಪಾರ್ಟೆಂಟ್ ಲೆವೆಲ್. ಅಂದ್ರೆ ಯಾವಾಗೆಲ್ಲ ಫೇಕ್ ಔಟ್ ಆಗುತ್ತೆ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಗಳಿರುತ್ತೆ, ಲೈಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಟ್ರೆಂಡ್ ಲೈನ್ ಆಗಿರ್ಬೋದು, ಅಥವಾ ಈಕ್ವಲ್ ಹೈಸ್ ಈಕ್ವಲ್ ಲೋಸ್ ಇರ್ಬೋದು. ಸೊ ಈ ಪ್ಲೇಸಸ್ ಅಲ್ಲೆಲ್ಲ ಒಂದು ಸ್ಟ್ರಾಂಗ್ ಕೀ ಲೆವೆಲ್ ಬಿಲ್ಡ್ ಆಗಿರುತ್ತೆ. ಅಲ್ಲಿ ಅದನ್ನ ಬ್ರೇಕ್ ಮಾಡಕ್ ಹೋಗಿ ರಿಜೆಕ್ಷನ್ ಆಗಿ ಬರೋದನ್ನೇ ನಾವು ಫೇಕ್ ಔಟ್ ಅಂತ ಕರಿತೀವಿ. ಅಂದ್ರೆ ಅದು ಇಂಪಾರ್ಟೆಂಟ್ ಲೆವೆಲ್ಸ್ ಹೇಳದ್ನಲ್ಲ, ನೆಕ್ಸ್ಟ್ ಬಟ್ ಫೇಲ್ಸ್ ಟು ಕಂಟಿನ್ಯೂ. ಅಲ್ಲಿಂದ ಬ್ರೇಕ್ ಮಾಡಿ ಮೇಲಕ್ಕೆ ಹೋಗಕ್ಕೆ ಆಗಲ್ಲ, ಅಲ್ಲಿಂದ ಫೇಲ್ ಆಗುತ್ತೆ. ಅದರಿಂದ ಇದೇನಾಗುತ್ತೆ ಅಂತಂದ್ರೆ ರಿಜೆಕ್ಷನ್ ಬರೋದ್ರಿಂದ ನಾವು ಅದನ್ನ ಫೇಕ್ ಔಟ್ ಅಂತ ಕರಿತೀವಿ. ದೆನ್ ರಿವರ್ಸಲ್ ಇನ್ ಆಪೋಸಿಟ್ ಡೈರೆಕ್ಷನ್. ನಾವು ಬ್ರೇಕ್ ಆಗಿದ ತಕ್ಷಣ ಮೇಲಕ್ಕೆ ಹೋಗ್ಬೋದು ಅಥವಾ ಕೆಳಗೆ ಹೋಗ್ಬೋದು ಅಂತ ನಾವು ಅನ್ಕೋಬಹುದು, ಬಟ್ ಅದೇನ್ ಮಾಡುತ್ತೆ ಅಂತಂದ್ರೆ ಫೇಲ್ ಆಗುತ್ತೆ. ಫೇಲ್ ಆಗಿದ ತಕ್ಷಣ ಅದೇನಾಗುತ್ತೆ, ಆಪೋಸಿಟ್ ಡೈರೆಕ್ಷನ್, ನಾವು ಅನ್ಕೊಂಡಿದ್ದ ಡೈರೆಕ್ಷನ್ ಹೋಗಲ್ಲ, ಆಪೋಸಿಟ್ ಡೈರೆಕ್ಷನ್ ಹೋಗುತ್ತೆ. ಇಟ್ ಟ್ರಿಕ್ಸ್ ಟ್ರೇಡರ್ಸ್ ಇಂಟು ಎಂಟರಿಂಗ್ ಎ ರಾಂಗ್ ಟ್ರೇಡ್ಸ್. ಅಂದ್ರೆ ಇದೇನ್ ಮಾಡುತ್ತೆ ಅಂತಂದ್ರೆ ಬ್ರೇಕ್ಔಟ್ ಕೊಡಂಗೆ ಬರುತ್ತೆ, ಬಟ್ ಆ ಟೈಮಲ್ಲಿ ಏನಾಗುತ್ತೆ, ಎಲ್ಲಾ ಟ್ರೇಡರ್ಸ್, ರಿಟೇಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಓಕೆ ಇವಾಗ ಬ್ರೇಕ್ ಆಗ್ತಾನೆ, ಇಲ್ಲಿಂದ ಮೇಲಕ್ಕೆ ನಮ್ ಡೈರೆಕ್ಷನ್ಗೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಸಡನ್ ಎಂಟ್ರಿ ಆಗ್ತಾರೆ. ಅಲ್ಲಿ ಲಾಸಸ್ ಅನ್ನೋದನ್ನ ಫೇಸ್ ಮಾಡ್ತಾರೆ, ಬಿಕಾಸ್ ಅದೇನಾಗುತ್ತೆ, SL ಅನ್ನೋದು ಹೊಡೆಯುತ್ತೆ. ಓಕೆನಾ? ಸಿಂಪಲ್ ಮೀನಿಂಗ್ ನೋಡಿದರೆ ಮಾರ್ಕೆಟ್ ಗಿವ್ಸ್ ಇಲ್ಯೂಷನ್ ಆಫ್ ಬ್ರೇಕ್ಔಟ್. ಅಂದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ, ನಾನು ಹೇಳ್ದಂಗೆ ಇಲ್ಯೂಷನ್ ಅಂದ್ರೆ ನಿಮಗೆ ಗೊತ್ತಾ, ಮೀನ್ಸ್ ರಿಯಲ್ ಅಂತ ಅನ್ಸುತ್ತೆ ಬಟ್ ಅದು ಫೇಕ್ ಆಗಿರುತ್ತೆ. ಅದನ್ನೇ ನಾವು ಇಲ್ಯೂಷನ್ ಅಂತ ಕರೆಯೋದು. ಓಕೆನಾ? ಮಾರ್ಕೆಟ್ ಏನ್ ಮಾಡುತ್ತೆ, ನಮ್ ಡೈರೆಕ್ಷನ್ ಗೆ ಹೋಗುತ್ತೆ ಅಂತ ಬರುತ್ತೆ, ಬಟ್ ಅಲ್ಲಿಂದ ಆಪೋಸಿಟ್ ಡೈರೆಕ್ಷನ್ ಹೋಗುತ್ತೆ. ಓಕೆ, ರಿಟೇಲ್ ಟ್ರೇಡರ್ಸ್ ಎಂಟರ್, ದೆನ್ ಮಾರ್ಕೆಟ್ ರಿವರ್ಸಲ್ ಸಡನ್. ಯಾವಾಗ ರಿಟೇಲ್ ಟ್ರೇಡರ್ ಎಂಟ್ರಿ ಆಯ್ತಾರೆ ಅವಾಗಲೇ ಮಾರ್ಕೆಟ್ ಏನ್ ಮಾಡುತ್ತೆ ಅಂತಂದ್ರೆ ಸಡನ್ ರಿವರ್ಸಲ್ ಆಗುತ್ತೆ. ದಿಸ್ ಈಸ್ ಎ ಕಾಮನ್ ಸ್ಮಾರ್ಟ್ ಮನಿ ಟ್ರ್ಯಾಪ್. ಇದನ್ನೇ ನಾವು ಕರೆಯೋದು ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂತ. ಅಂದ್ರೆ ಈಕ್ವಲೈಸ್ ಅಲ್ಲಿ ಆಗಿರ್ಬೋದು, ಸಪೋರ್ಟ್ ಅಲ್ಲಿ ಆಗಿರ್ಬೋದು, ರೆಸಿಸ್ಟೆನ್ಸ್ ಅಲ್ಲಿ ಆಗಿರ್ಬೋದು, ಅಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತದೆ. ಓಕೆ, ಸ್ವೀಪ್ ಆಗಿ ಮತ್ತೆ ನಮ್ಮ ಡೈರೆಕ್ಷನ್ಗೆ, ಅದು ಸ್ವೀಪ್ ಕಾನ್ಸೆಪ್ಟ್ ಬಂದಾಗ. ಬಟ್ ಬೇರೆ ಕಾನ್ಸೆಪ್ಟ್ ಅಲ್ಲಿ ಇವಾಗ ನಾನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹೇಳಿದಾಗ, ಟ್ರೆಂಡ್ ಲೈನ್ ಹೇಳಿದಾಗೆಲ್ಲ ಏನ್ ಮಾಡಿದೆ, ಬ್ರೇಕ್ಔಟ್ ಆಗಿ ರೀಟೆಸ್ಟಿಗೆ ವೆಯ್ಟ್ ಮಾಡಿ ಅಲ್ಲಿಂದ ಎಂಟ್ರಿ ತೊಗೊಳ್ಳಿ. ಯಾರು ಬ್ರೇಕ್ಔಟ್ ಆದಂಗೆ ಓಕೆ ಕೆಳಗಡೆಗೆ ಹೋಗ್ತಾನೆ ಅಂತಂದ್ರೆ ಅವಾಗ ಏನಾಗುತ್ತೆ, ಮಾರ್ಕೆಟು ಅದು ಕೆಳಗಡೆ ಹೋಗದೆ ಸ್ವೀಪ್ ಮಾಡಿ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಓಕೆನಾ? ಬಟ್ ನೀವು ಯಾವತ್ತೂ ಒಂದೇ ಕಾನ್ಸೆಪ್ಟ್ ಯೂಸ್ ಮಾಡೋದು, ಯಾಕೆ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತಂದ್ರೆ ರೀಸನ್ ಒಂದೇ. ಇವಾಗ ನೋಡಿ, ಟ್ರೆಂಡ್ ಲೈನು ಹಿಂಗಾಗಿರುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ? ಟ್ರೆಂಡ್ ಲೈನ್ ಹಿಂಗಾಗಿರುತ್ತೆ. ನಾನು ಹೇಳಿದ್ದೆ ಇದು ಬ್ರೇಕ್ ಆದ್ರೆ ಇಲ್ಲಿ ರೀಟೆಸ್ಟಿಗೆ ವೆಯ್ಟ್ ಮಾಡಿ ಎಂಟ್ರಿ ಆಗಿ ಅಂತ. ಬಟ್ ಟ್ರೆಂಡ್ ಲೈನ್ ಕಾನ್ಸೆಪ್ಟ್ ಅಲ್ಲಿ ಈ ತರ ಇದೆ, ಬಟ್ ಲಿಕ್ವಿಡಿಟಿ ಕಾನ್ಸೆಪ್ಟ್ ಅಲ್ಲಿ ಏನು, ಇದು ಒಂದು ಸ್ಟ್ರಾಂಗ್ ಹಾರಿಜೆಂಟಲ್ ಸಪೋರ್ಟ್, ಇದು ಸ್ಟ್ರಾಂಗ್ ಹಾರಿಜೆಂಟಲ್ ಸಪೋರ್ಟ್, ಇದು ಬ್ರೇಕ್ ಆಗೈತೆ ಅಂತಂದ್ರೆ ಇದು ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ. ಯಾಕೆ ಹೇಳಿ, ಲಿಕ್ವಿಡಿಟಿ ಸ್ವೀಪ್ ಕಾನ್ಸೆಪ್ಟ್ ಅಲ್ಲಿ ಏನಾಯ್ತು, ಇಲ್ಲಿ ಲಿಕ್ವಿಡಿಟಿ ಇದೆ, ಇಲ್ಲಿ ಲಿಕ್ವಿಡಿಟಿ ಇದೆ, ಇಲ್ಲಿ ಲಿಕ್ವಿಡಿಟಿ ಇದೆ, ಇಲ್ಲಿ ಲಿಕ್ವಿಡಿಟಿ ಇದೆ, ಇಲ್ಲಿ ಲಿಕ್ವಿಡಿಟಿ ಇದೆ. ಮಾರ್ಕೆಟ್ ಏನ್ ಮಾಡ್ತು, ಇದನ್ನ ಸ್ವೀಪ್ ಮಾಡಿ ಮಾರ್ಕೆಟ್ ಮೇಲಕ್ಕೆ ಹೋಯ್ತು. ಓಕೆನಾ? ಮಾರ್ಕೆಟ್ ಏನಾದ್ರೂ ಇದು ಮೇಲಕ್ಕೆ ಹೋಗಿದ್ರೆ ಲಿಕ್ವಿಡಿಟಿ ಸ್ವೀಪ್ ಆಯ್ತು, ಅದೇ ಇಲ್ಲಿಂದ ರೀಟೆಸ್ಟ್ ಆಗಿ ಇಲ್ಲಿಂದ ಕೆಳಗಡೆ ಬಿದ್ದಿದ್ರೆ ಇದು ಟ್ರೆಂಡ್ ಲೈನ್ ಕಾನ್ಸೆಪ್ಟ್ ಆಯ್ತು. ಓಕೆ, ಎಲ್ಲಾ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಟ್ರೇಡ್ಸ್ ನ ಪ್ಲೇಸ್ ಮಾಡಕ್ ಆಗಲ್ಲ. ಓಕೆ, ಕಾನ್ಸೆಪ್ಟ್ಸ್ ಗೊತ್ತಿರಬೇಕು ಅಂತ ನಾನು ಈ ಎಲ್ಲಾ ಕಾನ್ಸೆಪ್ಟ್ ಗಳು ನಿಮಗೆ ಹೇಳಿರೋದು.
ನೀವು ಟ್ರೆಂಡ್ ಲೈನು ಯೂಸ್ ಮಾಡ್ತೀರಾ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀರಾ, ಚೇಂಜ್ ಆಫ್ ಕ್ಯಾರೆಕ್ಟರ್ BOS ಯೂಸ್ ಮಾಡ್ತೀರಾ. ಎಲ್ಲ ಯೂಸ್ ಮಾಡಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತದೆ. ಆಮೇಲೆ ಯಾವ ಟ್ರೇಡ್ಸು ತಗೊಳಕ್ಕೆ ಆಗೋದೇ ಇಲ್ಲ. ಓಕೆನಾ? ಇವಾಗ ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಗೂಗಲ್ ಅಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿ ಫಸ್ಟ್ ವೆಬ್‌ಸೈಟ್‌ಗೆ ಹೋದಂಗೆ ನಿಮಗೆ ಚಾರ್ಟ್ ತೋರಿಸ್ತಿರ್ಬೋದು ಇಲ್ಲಿ. ಇಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ. ಈ ತರ ಬರುತ್ತೆ ನಿಮಗೆ. ಸರ್ಚ್ ಆಪ್ಷನ್ ಅಲ್ಲಿ ಯೂರೋ, USD. ಓಕೆನಾ? ಯೂರೋ USDಲಿ ಯಾವತ್ತು forex.comನೇ ಚೂಸ್ ಮಾಡಬೇಕು. ನಾನು forex.com ಅಲ್ಲಿ ಆಲ್ರೆಡಿ ನಂದು ಮಾರ್ಕಿಂಗ್ಸ್ ಎಲ್ಲ ಇರೋದ್ರಿಂದ ನಾನು ಬೇರೆ ಯಾವ್ದಾದ್ರು ಚೂಸ್ ಮಾಡ್ತೀನಿ. ನಿಮಗೆ ಎಕ್ಸಾಂಪಲ್ ತೋರ್ಸಕ್ಕೆ. ಓಕೆನಾ? ನಾನು ಪೆಪ್ಪರ್ ಸ್ಟೋನ್ ಚೂಸ್ ಮಾಡ್ತೀನಿ. ಓಕೆ. ಪೆಪ್ಪರ್ ಸ್ಟೋನ್ ಚೂಸ್ ಮಾಡ್ದಂಗೆ ನೋಡಿ ನಿಮಗೆ ಇಲ್ಲಿ ಫುಲ್ ಸ್ಕ್ರೀನ್ ಕಾಣಿಸ್ಬೋದು. ಫುಲ್ ಚಾರ್ಟ್ ಅಂತ. ಅದನ್ನ ಕ್ಲಿಕ್ ಮಾಡ್ದಂಗೆ ನಿಮಗೆ ಫುಲ್ ಚಾರ್ಟ್ ಓಪನ್ ಆಗುತ್ತೆ. ಓಕೆ. ಇವಾಗ ನೋಡಿ ಇಲ್ಲೇ ಲೈವ್ ಅಲ್ಲೇ ಮಾರ್ಕೆಟ್ ನಡೀತಾ ಇದೆ. ಇವಾಗ ನೋಡಿ ಇದು ಸ್ಟ್ರಾಂಗ್ ಸಪೋರ್ಟ್ ತಾನೆ. ಇವಾಗ ಇಷ್ಟು ಸ್ಟ್ರಾಂಗ್ ಸಪೋರ್ಟ್ ಆಗಿ ತಗೋಬಹುದು. ಇದು ಸ್ಟ್ರಾಂಗ್ ಸಪೋರ್ಟ್ ಆಯ್ತು. ಮಾರ್ಕೆಟ್ ಏನ್ ಮಾಡುತ್ತೆ ಇವಾಗ ಇದು 5 ಮಿನಿಟ್ಸ್ ಅಲ್ಲ, ಅದೇ 1 ಮಿನಿಟ್ ಅಲ್ಲಿ ನೋಡ್ಬೇಕಾದ್ರೆ ನಮಗೆ ಮಾರ್ಕೆಟ್ ಏನ್ ಮಾಡ್ತೇಳಿ ಈ ಸಪೋರ್ಟ್ ಸ್ಟ್ರಾಂಗ್ ಆಗಿ ಬ್ರೇಕ್ ಆಯ್ತು. ಒಂದ್ಸಲ ರಿಜೆಕ್ಷನ್ ಆಗಿ ಹೋಯ್ತು, ಬಟ್ ನೆಕ್ಸ್ಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಬ್ರೇಕ್ ಆಯ್ತು. ಸ್ಟ್ರಾಂಗ್ ಆಗಿ ಬ್ರೇಕ್ ಆಯ್ತು ಅಂತ ನಾವೇನಾದ್ರು ಸೆಲ್ ಎಂಟ್ರಿ ತಗೊಂಡಿದ್ರೆ ಅದೇನಾಯ್ತು ಹೇಳಿ, ಮಾರ್ಕೆಟ್ ಮೇಲಕ್ಕೆ ನಮ್ಮ ಅಪೋಸಿಟ್ ಡೈರೆಕ್ಷನ್ ಹೋದ. ಇದನ್ನೇ ನಾವು ಫೇಕ್ ಔಟ್ ಅಂತ ಕರೆಯೋದು. ಮೀನ್ಸ್ ಎಲ್ಲೆಲ್ಲಿ ಟ್ರ್ಯಾಪ್ ಆಯ್ತೀವಿ ಅದನ್ನೇ ನಾವು ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂತ ಕರಿತೀವಿ. ಅದೇ ತರ ಫೇಕ್ ಔಟ್ಸ್ ಅಂತಾನು ಕರಿತೀವಿ. ಓಕೆನಾ? ಅದೇ 5 ಮಿನಿಟ್ಸ್ ಅಲ್ಲಿ ನೋಡಿದವನಿಗೆ ಇದೇನಾಯ್ತು, ಓಕೆ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಮಲ್ಟಿಪಲ್ ಟೈಮ್ಸ್ ಟಚ್ ಆಗಿದೆ, ಅಲ್ಲಿಂದ ಮೇಲಕ್ಕೆ ಮಾರ್ಕೆಟ್ ಮೂವ್ ಆಗಿದೆ. ಇವಾಗ ನೋಡಿ ಈ ಸಪೋರ್ಟ್ ಅಲ್ಲಿ ನೀವು ಟ್ರೇಡ್ ತಗೊಂಡಿರೋ TP ಆಗಿರೋದು, ಇಲ್ಲಿ ತಗೊಂಡಿರೋ TP, ಇಲ್ಲಿ ತಗೊಂಡಿರೋ TP, ನೆಕ್ಸ್ಟ್ ಇನ್ನೊಂದ್ಸಲ ಬಂದಾಗ್ಲೂ TP. ಬಟ್ ಇಲ್ಲಿ ತಗೊಂಡಿರೋ ಏನಾಗಿತ್ತು, ಅದು ಲಿಕ್ವಿಡಿಟಿ ಸ್ವೀಪ್ ಆಯ್ತು ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಇದನ್ನ ನಾವು ಲಿಕ್ವಿಡಿಟಿ ಸ್ವೀಪ್ ಕಾನ್ಸೆಪ್ಟ್ ಯೂಸ್ ಮಾಡೋರಾದ್ರೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ, ಇದು ಸ್ವೀಪ್ ಆಗಿ ಮೇಲೋಯ್ತು. ಓಕೆನಾ? ಲಿಕ್ವಿಡಿಟಿ ಸ್ವೀಪ್ ಆಯ್ತು ಅಂತ ಕರಿತೀವಿ. ಇನ್ನೇನಾಗುತ್ತೆ ಮಾರ್ಕೆಟು ಒಂದಲ್ಲ ಮಾರ್ಕೆಟು ಇವಾಗ ನೋಡಿ ಇಲ್ಲಿಂದ ಈ ತರ ಆಗಿದೆ ಅಲ್ವಾ? ಇವಾಗ ಇದನ್ನ ಬ್ರೇಕ್ ಮಾಡಿದೆ. ಓಕೆನಾ? ಈ BOS ಇಲ್ಲಿ BOS ಆಗಿದೆ, ಇದು ಬ್ರೇಕ್ ಮಾಡಿ ಇಲ್ಲಿಗೆ ಹೋಗಿದೆ. ನೆಕ್ಸ್ಟ್ ಮಾರ್ಕೆಟು ಇಲ್ಲಿಗೆ ಬಂದು ಮತ್ತೆ ಒಂದು ಸ್ಟ್ರಾಂಗ್ ಮೂವ್ ಕೊಡ್ಬೋದು. ಓಕೆ. ಯಾಕೆ ಸ್ಟ್ರಾಂಗ್ ಮೂವ್ ಕೊಡ್ಬೋದು ಅಂತಂದ್ರೆ ಇವಾಗ ನೋಡಿ ಈ ಐಸಲ್ ಲಿಕ್ವಿಡಿಟಿ ಇದೆ, ಈ ಐಸಲ್ ಲಿಕ್ವಿಡಿಟಿ ಇದೆ, ಈ ಐಸಲ್ ಲಿಕ್ವಿಡಿಟಿ ಇದೆ. ಓಕೆನಾ? ಈ 3 ಲಿಕ್ವಿಡಿಟೀಸ್ ತುಂಬಾ ಇದೆ. ಸೊ ಮಾರ್ಕೆಟ್ ಏನಾಗ್ಬೋದು, ಮಾರ್ಕೆಟು ಫಸ್ಟ್ ಬಂದು ಇದನ್ನ ಸ್ವೀಪ್ ಮಾಡಿ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಕೊಟ್ಟು ನೆಕ್ಸ್ಟ್ ಈ ಇಲ್ಲಿ ನೋಡಿ ಈ ಲಿಕ್ವಿಡಿಟಿನ ಸ್ವೀಪ್ ಮಾಡಿ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಕೊಟ್ಟು ನೆಕ್ಸ್ಟ್ ಈ ಹೈ ಅಲ್ಲಿ ಐತಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಹೈನ ಸ್ವೀಪ್ ಮಾಡೋ ಚಾನ್ಸಸ್ ಹೈ ಇದೆ. ಓಕೆನಾ? ಇದು ಮಾರ್ಕೆಟ್ ನ ಅನಲೈಸ್ ಮಾಡೋ ರೀತಿ. ಓಕೆ. ಮುಂಚೆನೆ ನಾವು ಇವಾಗ ಪ್ರಿಡಿಕ್ಟ್ ಮಾಡ್ತೀವಿ ಮಾರ್ಕೆಟ್ ಏನಾಗ್ಬೋದು ಅಂತ. ಯಾಕಂದ್ರೆ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತು ಅಂತಂದ್ರೆ ಮಾರ್ಕೆಟ್ಗೆ ತುಂಬಾ ಆರ್ಡರ್ಸ್ ಸಿಕ್ಕಿದೆ. ಸೊ ಇಲ್ಲಿ ನೋಡಿ ಕನ್ಸಾಲಿಡೇಟ್ ಆಗಿದೆ, ಮೀನ್ಸ್ ಸೈಡ್ ವೇಸ್ ಆಗಿದೆ ಮಾರ್ಕೆಟ್. ಈ ತರ ಸೈಡ್ ವೇಸ್ ಆಗ್ತಿದೆ ಅಂತಂದ್ರೆ ಮಾರ್ಕೆಟ್ ಆರ್ಡರ್ಸ್ ನ ಕಲೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಒಂದು ಬಿಗ್ ಮೂವ್ ಕೊಡೋಕ್ಕಿಂತ ಮುಂಚೆ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಈ ತರ ಸೈಡ್ ವೇಸ್ ಆಗುತ್ತೆ. ಓಕೆ. ಸೈಡ್ ವೇಸ್ ಆಯ್ತಿದೆ ಅಂತ ಅಂದ ತಕ್ಷಣ ಅಲ್ಲಿ ಮಾರ್ಕೆಟ್ ಅಲ್ಲಿ ಟ್ರೇಡರ್ಸ್ ಇಲ್ಲ ಅಂತಲ್ಲ. ಸೈಡ್ ವೇಸ್ ಅಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ, ಬಿಗ್ ಪ್ಲೇಯರ್ಸ್ ಆರ್ಡರ್ಸ್ ಗಳನ್ನ ಏನ್ ಮಾಡ್ತಿರ್ತಾರೆ, ಪ್ಲೇಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ರಿಟೇಲ್ ಟ್ರೇಡರ್ಸ್ ಟ್ರಾಪ್ ಆಯ್ತಾ ಇರ್ತಾರೆ. ಸೊ ಅವ್ರದ್ದು ಆರ್ಡರ್ಸ್ ಎಲ್ಲ ಸಿಕ್ಕಿದ್ಮೇಲೆ ಅವ್ರು ಒಂದು ಬಿಗ್ ಮೂವ್ ಕೊಡ್ತಾರೆ. ಇವಾಗ ನೋಡಿ ಸಡನ್ ಇಲ್ಲಿ ಬಿಗ್ ಮೂವ್ ಕೊಟ್ರು. ಈ ತರ ಕನ್ಸಾಲಿಡೇಟ್ ಯಾವಾಗೆಲ್ಲ ಬರುತ್ತೆ ಅವಾಗ ಬಿಗ್ ಮೂವ್ ಬರೋ ಚಾನ್ಸಸ್. ಇವಾಗ ನೋಡಿ ಇಲ್ಲೂ ಕನ್ಸಾಲಿಡೇಟ್ ಬಂತು 5 ಮಿನಿಟ್ಸ್ ಅಲ್ಲಿ, ಅಲ್ಲಿಂದ ಒಂದು ಬಿಗ್ ಮೂವ್ ಬಂತು ಅಲ್ವಾ? ಅದೇ ರೀತಿ ಇದು ಇವಾಗ ಸ್ಟ್ರಾಂಗ್ ಕನ್ಸಾಲಿಡೇಟ್ ಆಯ್ತಿದೆ. ಸೊ ಇಲ್ಲಿಂದ ಬಿಗ್ ಮೂವ್ ಕೊಡೋ ಚಾನ್ಸಸ್ ಬರ್ಬೋದು. ಓಕೆನಾ? ಮತ್ತೆ ತುಂಬಾ ಜನ ನಾನು ಚಾರ್ಟ್ ಶೇರ್ ಮಾಡಿದ್ರಲ್ಲಿ ನಾನು ನೋಡಿದೆ, BOS ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ BOS ಯಾವತ್ತು ಕೆಳಗಡೆ ಬರುತ್ತೆ. ಓಕೆನಾ? ಈ ತರ ಕೆಳಗಡೆ ಇರುತ್ತೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು. ಓಕೆ. ನಾನು ಲಿಕ್ವಿಡಿಟಿ ಕಾನ್ಸೆಪ್ಟ್ ಹೇಳಿದಾಗಲೇ BOS ಚೇಂಜ್ ಆಫ್ ಕ್ಯಾರೆಕ್ಟರ್ ಯಾವ ತರ ಮಾರ್ಕ್ ಮಾಡಬೇಕು ಅಂತ ಹೇಳಿದೆ. ಅದು ಅಲ್ಲದೆ ಅದು ಗೊತ್ತಾಗಿಲ್ಲ ಚೇಂಜ್ ಆಫ್ ಕ್ಯಾರೆಕ್ಟರ್ BOS ಅಲ್ಲೂ ನಾನು ಹೇಳಿದ್ದೀನಿ. ಬಟ್ ಆದ್ರೂ ಕೆಲವೊಬ್ರು ಏನ್ ಮಾಡ್ತಿದ್ರ ಅಂತಂದ್ರೆ ಇವಾಗ ಇದು ಡೌನ್ ಟ್ರೆಂಡ್ ಅಲ್ಲಿ ಇದೆ, ಈ ಅಪ್ ಟ್ರೆಂಡ್ ಅಲ್ಲಿ ಇದನ್ನ BOS ಅಂತ ಮಾರ್ಕ್ ಮಾಡೋದು. ಇದು BOS ಅಂತ, ಮತ್ತೆ ಇದು BOS ಅಂತ ಈ ತರ ಮಾರ್ಕ್ ಮಾಡ್ತಿದ್ದೀರಾ. ಅದು ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಮಾತ್ರ ಮೇಲೆ ಮಾರ್ಕ್ ಮಾಡ್ತೀರಾ. ಅದೇ ಡೌನ್ ಟ್ರೆಂಡ್ ಇದ್ದಾಗ ನೀವು ಕೆಳಗಡೆ ಮಾರ್ಕ್ ಮಾಡ್ತೀರಾ. ಅದನ್ನ ಮರಿಬೇಡಿ. ಓಕೆನಾ? ಮಾರ್ಕೆಟ್ ಈ ತರ ಮೇಲಕ್ಕೆ ಹೋಗ್ತಿದೆ ಅಂತಂದ್ರೆ ನೀವು ಮೇಲೆ BOS ನ ಮಾರ್ಕ್ ಮಾಡ್ತೀರಾ. ಓಕೆ. ಕಾಣಿಸ್ತಿದ್ಯಾ? ಈ ತರನೇ ಇರಲ್ಲ ಸ್ಟ್ರಕ್ಚರ್. ಇದ್ರೊಳಗಡೆ ಇಂಟರ್ನಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಅದು ನಾನು ಹೇಳಿದ್ದೀನಿ ಮಿನಿಮಮ್ 4 ಕ್ಯಾಂಡಲ್ಸ್ ಫುಲ್ ಬ್ಯಾಕ್ ಇದ್ರೆ ಮಾತ್ರ
ಅದನ್ನ ಒಂದು ಹೈಯರ್ ಐ ಅಂತ ಕನ್ಸಿಡರ್ ಮಾಡಿ ಅಂತ, ಇಲ್ಲಾಂದ್ರೆ ಕನ್ಸಿಡರ್ ಮಾಡಬೇಡಿ ಅಂತ. ನೆಕ್ಸ್ಟ್ ಡೌನ್ ಟ್ರೆಂಡ್, ಇವಾಗ ಮಾರ್ಕೆಟ್ ಏನಾದ್ರು ಸೈಡ್ ವೇಸ್ ಆಯ್ತು ಅಂತ ಅನ್ಕೊಳ್ಳಿ. ಈ ತರ ಇದೆ ಮಾರ್ಕೆಟ್, ಏನ್ ಮಾಡಿದೆ, ಒಂದು ಬಿ ಸಿಕ್ಕಿದೆ. ಬಿ ಸಿಕ್ತಂಗೆ ನಾವು ಇದ್ರದ್ದು ಲೋಯೆಸ್ಟ್ ಪಾಯಿಂಟ್ ಯಾವ್ದು ಅಂತ ನೋಡ್ಬೇಕು. ಓಕೆನಾ, ಇಲ್ಲಿ ಫುಲ್ ಈ ಸ್ಟ್ರಕ್ಚರ್ ಕಾಣಿಸ್ತಿದೆಯಲ್ವಾ, ಈ ಸ್ಟ್ರಕ್ಚರ್ದು ಲೋಯೆಸ್ಟ್ ಪಾಯಿಂಟ್ ಯಾವುದು, ಇದು. ಇದನ್ನ ಬ್ರೇಕ್ ಮಾಡಿರೋ ಹೈಯೆಸ್ಟ್ ಪಾಯಿಂಟ್ಸ್ ಯಾವುದು, ಇದು. ಇವಾಗ ಒಂದು ಹೈ ಸಿಕ್ಕಿದೆ, ಒಂದು ಲೋ ಸಿಕ್ಕಿದೆ. ಮಾರ್ಕೆಟ್ ನೆಕ್ಸ್ಟ್ ಯಾವ ಕಡೆ ಬ್ರೇಕ್ ಆಗಿದೆ ನೋಡಿ. ಈ 2 ಪಾಯಿಂಟ್ ಇಟ್ಕೊಂಡೆ ನಾವು ಯಾವತ್ತು ಬ್ರೇಕ್ ನ ನೋಡ್ಬೇಕು. ಓಕೆನಾ, ನೀವು ಸುಮ್ನೆ ಬಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಬರೆಯಕ್ ಆಗಲ್ಲ. ಈ 2 ಪಾಯಿಂಟ್ಸ್ ಹೈಯರ್ ಐ ಹಾಗೆ ಹೈಯರ್ ಲೋನ ನೋಡ್ಕೊಂಡು ಮಾರ್ಕ್ ಮಾಡ್ಬೇಕು. ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿದ್ಯಾ, ಇದನ್ನ ಬ್ರೇಕ್ ಮಾಡಿದ್ಯಾ ನೋಡಿ. ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿದ್ಯಾ, ಇಲ್ಲ, ಇದನ್ನ ಬ್ರೇಕ್ ಮಾಡಿಲ್ಲ. ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿ ಬ್ರೇಕ್ ಆಗಿದೆ, ಇಲ್ಲಿ ಬ್ರೇಕ್ ಆಗಿದೆ. ಓಕೆ, ಇದನ್ನ ಬ್ರೇಕ್ ಮಾಡಿದೆ. ಸೊ ಇವಾಗ ಏನಾಯ್ತು, ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಓಕೆನಾ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಇವಾಗ ನಮಗೆ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ಗೆ ಹೈಯೆಸ್ಟ್ ಪಾಯಿಂಟ್ಸ್ ಯಾವುದು, ಇವಾಗ ನೋಡಿ, ನಿಮಗೆ ನೋಡ್ಬೋದು. ಈ ಚೇಂಜ್ ಆಫ್ ಕ್ಯಾರೆಕ್ಟರ್ಗೆ ಹೈಯೆಸ್ಟ್ ಪಾಯಿಂಟ್ಸ್ ಯಾವ್ದು ಹೇಳಿ, ಇದು. ಸೊ ಇದು ಬ್ರೇಕ್ ಮಾಡಿರೋದು ಇಲ್ಲಿ. ಇವಾಗ ಇದನ್ನ ಬ್ರೇಕ್ ಮಾಡಿದ್ಯಾ, ಇದನ್ನ ಬ್ರೇಕ್ ಮಾಡಿದ್ಯಾ, ಇದನ್ನ ಬ್ರೇಕ್ ಮಾಡಿಲ್ಲ ಅಂತ ನಮಗೆ ಗೊತ್ತಾಯ್ತು, ಅವಾಗ್ಲೇ ನಾವು ನೋಡ್ದು. ಇವಾಗ ಇದನ್ನ ಬ್ರೇಕ್ ಮಾಡಿದ್ಯಾ, ಇದನ್ನ ಬ್ರೇಕ್ ಮಾಡಿರೋದು ಎಲ್ಲಿ ಹೇಳಿ, ಇಲ್ಲಿ ಬ್ರೇಕ್ ಮಾಡಿರೋದು. ಓಕೆ, ಎಲ್ಲಿ ಬ್ರೇಕ್ ಆಗ್ತಿದೆ ಅಲ್ಲಿ ಮಾರ್ಕ್ ಮಾಡಿ. ಇವಾಗ ಇಲ್ಲಿಗೆ ಬಂದಿಲ್ಲ, ಇದು ಯಾಕೆ ಬಂದಿಲ್ಲ, ಇದೆಲ್ಲ ಇಂಟರ್ನಲ್ ಸ್ಟ್ರಕ್ಚರ್ ಆಗುತ್ತೆ. ಕೆಲವೊಂದ್ ಟೈಮು ಚೋಚ್ ಅನ್ನೋದು ತುಂಬಾ ಲಾಂಗ್ ಆಗುತ್ತೆ, ಕೆಲವೊಂದ್ ಟೈಮ್ ತುಂಬಾ ಶಾರ್ಟ್ ಆಗುತ್ತೆ. ಯಾಕೆ ಚಿಕ್ಕದಾಗುತ್ತೆ, ಯಾಕೆ ದೊಡ್ಡದಾಗುತ್ತೆ, ಇಲ್ಲಿ ಮಧ್ಯದಲ್ಲೆಲ್ಲ ಬಿ ಬರಲ್ವಾ, ಚೇಂಜ್ ಆಫ್ ಕ್ಯಾರೆಕ್ಟರ್ ಬರಲ್ಲ, ಆ ಕನ್ಫ್ಯೂಷನ್ ಬೇಡ. ನಮ್ಗೆ ಯಾವ ಮಾರ್ಕ್ ಸಿಕ್ಕಿದೆ ಆ ಮಾರ್ಕ್ ಇಂದ ಲೈನ್ ಹಿಡೀರಿ. ಇಲ್ಲಿ ಬ್ರೇಕ್ ಆಗಿದೆ, ಸೊ ಇದೇನಾಯ್ತು, ಬಿ ಆಯ್ತು ಅಲ್ವಾ. ನೆಕ್ಸ್ಟ್ ಬಿ ಆದಂಗೆ ನೋಡಿ, ಈ ಬಿ ಲೋಯೆಸ್ಟ್ ಪಾಯಿಂಟ್ ಯಾವುದು, ಇದಲ್ವಾ. ಹಾಗೆ ಇದು ಬ್ರೇಕ್ ಮಾಡಿರೋ ಪಾಯಿಂಟ್. ಇವಾಗ ಇದನ್ನ ಬ್ರೇಕ್ ಮಾಡಿದ್ಯಾ, ಇದನ್ನ ಬ್ರೇಕ್ ಮಾಡಿದ್ಯಾ ಅಂತ ನೋಡಿ. ಓಕೆ, ಇವಾಗ ಬ್ರೇಕ್ ಮಾಡಿರೋದು ಯಾವುದು, ಇದನ್ನು ಬ್ರೇಕ್ ಮಾಡಿಲ್ಲ, ಇದನ್ನ ಬ್ರೇಕ್ ಮಾಡಿದ್ಯಾ, ಎಸ್, ಇದನ್ನ ಬ್ರೇಕ್ ಮಾಡಿ. ಸೊ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದ್ರು, ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ನಮಗೆ ಗೊತ್ತಾಗ್ತಿದೆ. ಓಕೆನಾ, ಬಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಅಂತ ಗೊತ್ತಾಗ್ತಿದೆ. ನಾವು ಈ 2 ಪಾಯಿಂಟ್ ಇಟ್ಕೊಂಡು ಹೋಗ್ಬೇಕು. ಓಕೆ, ಆ ಪಾಯಿಂಟೇ ನಮಗೆ ಪಾಯಿಂಟ್ ತೋರ್ಸೋದು ಮಾರ್ಕೆಟ್ ಯಾವ ಡೈರೆಕ್ಷನ್ ಇದೆ. ನೀವು ಸುಮ್ನೆ ಎಲ್ಲೆಲ್ಲೋ ಇವಾಗ ಸುಮ್ನೆ ಪಾತ್ ಹಾಕೋಬಿಟ್ಟು ಈ ತರ ಇರುತ್ತೆ ಮಾರ್ಕೆಟ್. ನೀವೇನ್ ಮಾಡ್ತೀರಾ, ಈ ಹೈಯರ್ ಲೋನ ಐಡೆಂಟಿಫೈ ಮಾಡಲ್ಲ. ಸುಮ್ನೆ ಒಂದು ಫಸ್ಟ್ 2 ಒಂದು ಹೈ ಒಂದು ಲೋ ಪಾಯಿಂಟ್ ಕಂಡುಹಿಡಿದ್ರೆ ನಿಮಗೆ ಡೈರೆಕ್ಷನ್ ಕಂಡುಹಿಡ್ಕೊಂಡ್ ಬರೋದು ತುಂಬಾ ಈಸಿ ಬ್ಯಾಕ್ ಇಂದ. ಓಕೆನಾ, ನೀವು ಆ ಪಾಯಿಂಟ್ಸೇ ಮಾಡದೆ ಸುಮ್ನೆ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್, ನೆಕ್ಸ್ಟ್ ಇಲ್ಲೇ ಲೈನ್ ಎಳಿತೀರಾ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆನಾ, ನೆಕ್ಸ್ಟ್ ಇದನ್ನು ನೀವು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್. ಇದೇನಾದ್ರು ಇಲ್ಲಿ ಏನಾದ್ರು ಬ್ರೇಕ್ ಆಗಿದ್ರೆ, ಬ್ರೇಕ್ ಆಗಿಲ್ಲ ಅಂತಂದ್ರು ಇದು ಅಪ್ ಟ್ರೆಂಡ್ ಅಲ್ಲೇ ಹೋಯ್ತಿರುತ್ತೆ. ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಬರುತ್ತೆ. ಇವಾಗ ನೋಡಿ, ಮಾರ್ಕೆಟ್ ಏನಾದ್ರು ಇದನ್ನ ಬ್ರೇಕ್ ಮಾಡಿದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್, ಮತ್ತೆ ಇದು ಅಪ್ ಟ್ರೆಂಡಿಗೆ ಹೋದ್ರೆ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಬಿಕಾಸ್ ಏನಕ್ಕೆ ಹೇಳಿ, ಒಂದ್ಸಲ ಕ್ಯಾರೆಕ್ಟರ್ ಚೇಂಜ್ ಆಗಿ ಕೆಳಗಡೆ ಹೋಗುತ್ತೆ ಅಂತ ಗೊತ್ತಾಯ್ತು, ಬಟ್ ಮಾರ್ಕೆಟ್ ಏನಾಯ್ತು, ಕೆಳಗಡೆ ಹೋಗ್ಲಿಲ್ಲ, ಮತ್ತೆ ಈ ಹೈನ ಬ್ರೇಕ್ ಮಾಡ್ತು. ಸೊ ಬ್ರೇಕ್ ಮಾಡಿದಾಗ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಓಕೆ, 10 ಸಲ ಚೇಂಜ್ ಆಫ್ ಕ್ಯಾರೆಕ್ಟರ್ ಬರೋ ಚಾನ್ಸಸ್ ಇದೆ. ಇವಾಗ ಮತ್ತೆ ಕೆಳಗಡೆ ಬ್ರೇಕ್ ಆದ್ರೆ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್, ಅವಾಗ ಬಿ ಆಗಲ್ಲ. ಓಕೆ, ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಡೀಟೇಲ್ ಆಗಿ ಒಂದ್ಸಲ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ವಿಡಿಯೋ ನೋಡಿ, ನಿಮಗೆಲ್ಲ ಅಲ್ಲೇ ಆನ್ಸರ್ ಇದೆ. ಓಕೆ, ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಎಕ್ಸಾಂಪಲ್ ಯಾಕೆ ತಗೊಂಡೆ ಅಂದ್ರೆ ತುಂಬಾ ಜನ ಇದ್ರ ಬಗ್ಗೆ ಡೌಟ್ ಕೇಳಿದ್ರೆ ಅದಕ್ಕೆ ಈ ಎಕ್ಸಾಂಪಲ್ ತಗೊಂಡಿದ್ದು. ಫೇಕ್ ಔಟ್ಸ್ ನಿಮಗೆ ಗೊತ್ತಾಯ್ತಲ್ವಾ, ಈ ತರ ಆಗೋದಕ್ಕೆ ಫೇಕ್ ಔಟ್ಸ್ ಅಂತ ಕರೆಯೋದು. ಇನ್ನು ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ನೋಡಿ, ಮಾರ್ಕೆಟ್ ಇಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ತಿದೆ, ಅಂದ್ರೆ ಮತ್ತೆ ಮತ್ತೆ ಪದೇ ಪದೇ ಹೋಗಿ ಟ್ಯಾಪ್ ಆಗಿ ಬರ್ತಾ ಇದೆ. ಇಲ್ಲೇನಾಯ್ತು, ಬೈಯಿಂಗ್ ಕ್ಯಾಂಡಲ್ ಬಂದಿರೋದು, ಹ್ಯಾಮರ್ ಕ್ಯಾಂಡಲ್ ನಿಮಗೆ ಕಾಣಿಸ್ತಿರುವ ಹೆವಿ ಬೈಯರ್ಸ್ ಬಂದಿರೋದು, ಇಲ್ಲಿ ಬ್ರೇಕ್ ಆಯ್ತು. ನಾವೇನ್ ಮಾಡ್ತೀವಿ, ಓಕೆ ಇದು ಬ್ರೇಕ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಲಾಂಗ್ ಪೊಸಿಷನ್ ತಗೋತೀವಿ ಅಂತ ಅನ್ಕೊಳ್ಳಿ. ಓಕೆ, ಇವಾಗ ಲಾಂಗ್ ಪೊಸಿಷನ್ ಏನಾದ್ರು ತಗೊಂಡಿದ್ರೆ ನಿಮಗೆ ಕಾಣಿಸ್ತಿರ್ಬೋದು, ಅದೇನಾಯ್ತು, SL ಇಟ್ಟಾಯ್ತು. ಓಕೆ, ಅದಕ್ಕೆ ಯಾವತ್ತು ಫೇಕ್ ಔಟ್ ನ ಐಡೆಂಟಿ ಒಂದು ಕನ್ಫರ್ಮೇಶನ್ಸ್ ತಗೋಬೇಕು. ಯಾವುದೇ ಎಂಟ್ರಿ ತಗೋತೀರಾ ಅಂತಂದ್ರು ಒಂದು ಕನ್ಫರ್ಮೇಶನ್ಸ್ ತಗೋಬಹುದು. ಅದರಲ್ಲಿ 100% ಕನ್ಫರ್ಮೇಶನ್ಸ್ ವರ್ಕ್ ಆಗುತ್ತಾ, ಇಲ್ಲ. ಅಲ್ಲೂ ಕೆಲವೊಂದು ನಮ್ಮ ಡೈರೆಕ್ಷನ್ ಇಂದ ಆಪೋಸಿಟ್ ಡೈರೆಕ್ಷನ್ ಹೋಗುತ್ತೆ. ಮಾರ್ಕೆಟ್ ನ ಎಲ್ಲಾ ಪ್ರಿಡಿಕ್ಟ್ ಮಾಡಕ್ ಗೊತ್ತಿದ್ರೆ ಇವತ್ತೆಲ್ಲರೂ ಅಂಬಾನಿನ ಮೀರ್ಸ್ಬಿಡೋರು. ಓಕೆ, ಸೊ ಅದು ನಡೆಯಲ್ಲ. 99% ಆಫ್ ಟೈಮು ನಾವು ಅನ್ಕೊಂಡಿರೋ ಡೈರೆಕ್ಷನ್ ಹೋಗುತ್ತೆ. ಇನ್ 1% ರಾಂಗ್ ಆಗೋ ಚಾನ್ಸಸ್ ಇದೆ, ಕರೆಕ್ಟ್ ಅನಾಲಿಸಿಸ್ ಇದೆ. ನಿಮಗೆ ಅನಾಲಿಸಿಸ್ ಕರೆಕ್ಟ್ ಇಲ್ಲ ಅಂತಂದ್ರೆ ನೀವು ತಗೊಂಡಿರೋ ಟ್ರೇಡ್ ಎಲ್ಲ ರಾಂಗ್ ಡೈರೆಕ್ಷನ್ ಗೆ ಹೋಗುತ್ತೆ. ಓಕೆನಾ, ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ನೋಡಿದ್ರಲ್ವಾ,
ನೆಕ್ಸ್ಟ್ ಫೇಕ್ ಬ್ರೇಕ್ಔಟ್ ಅಬೌವ್ ರೆಸಿಸ್ಟೆನ್ಸ್. ನಾನು ಹೇಳಿದ್ದೆ ರೆಸಿಸ್ಟೆನ್ಸ್ ಅಲ್ಲಿ ಯಾವ ತರ ಅಂತ. ವಾಟ್ ಹ್ಯಾಪನ್ಸ್, ಪ್ರೈಸ್ ಬ್ರೇಕ್ಸ್ ಅಬೌವ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಲ್ಲಿ ಪ್ರೈಸ್ ಏನಾಗುತ್ತೆ ಹೇಳಿ, ಈ ತರ ರೆಸಿಸ್ಟೆನ್ಸ್ ಮಾಡಿರುತ್ತೆ, ಓಕೆನಾ. ಪ್ರೈಸ್ ಏನಾಗುತ್ತೆ, ಅಬೌವ್ ರೆಸಿಸ್ಟೆನ್ಸ್ ಪ್ರೈಸ್ ಬ್ರೇಕ್ ಆಗುತ್ತೆ. ಇಲ್ಲಿ ಒಂಚೂರು ಬ್ರೇಕ್ ಕೊಡುತ್ತೆ ಹಿಂಗೆ, ಕ್ಯಾಂಡ್ಲು, ಮಾರೋಬುಜ ಕ್ಯಾಂಡಲ್ ಅಂತ ಕರಿತೀವಿ ಅದನ್ನ. ಓಕೆ, ಅಂದ್ರೆ ವಿಚ್ಚೆ ಇರಲ್ಲ, ಸ್ಟ್ರಾಂಗ್ ಆಗಿ ಇಲ್ಲಿ ಬ್ರೇಕ್ ಮಾಡ್ದಂಗೆ ಇರುತ್ತೆ. ಅವಾಗ ಟ್ರೇಡರ್ಸ್ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ವಿಲ್ ಕಂಟಿನ್ಯೂ ಅಪ್. ಇಲ್ಲಿಂದ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಅನ್ಕೋತಾರೆ, ದೆನ್ ಬೈ. ಸಡನ್ ಇಲ್ಲಿ ಏನ್ ಮಾಡ್ತಾರೆ, ಬೈ ಮಾಡ್ತಾರೆ. ಅದೇನಾಗುತ್ತೆ, ಮಾರ್ಕೆಟ್ ಆಪೋಸಿಟ್ ಡೈರೆಕ್ಷನ್ ಬರುತ್ತೆ. ಇದನ್ನೇ ನಾವು ಫೇಕ್ ಔಟ್ ಅಂತ ಕರೆಯೋದು, ಓಕೆನಾ. ದೆನ್ ಪ್ರೈಸ್ ರಿವರ್ಸ್ ಡೌನ್. ಹೇಳ್ದಂಗೆ ಪ್ರೈಸ್ ಏನಾಗುತ್ತೆ, ರಿವರ್ಸ್ ಬರುತ್ತೆ. ಬೈಯರ್ಸ್ ಗೆಟ್ ಟ್ರಾಪ್ಡ್. ಬೈಯರ್ಸ್ ಏನ್ ಮಾಡಿರೋ, ಇಲ್ಲಿ ಟ್ರಾಪ್ ಆದ್ರು. ಸೊ ಸೆಲ್ಲರ್ಸ್ಗೆ ಆರ್ಡರ್ಸ್ ಜಾಸ್ತಿ ಕಲೆಕ್ಟ್ ಆಯ್ತು. ಇಲ್ಲಿಂದ ಮೂವ್ ಆಗಕ್ಕೆ ಅವರಿಗೆ ಲಿಕ್ವಿಡಿಟಿ ಅನ್ನೋದು ಸಿಕ್ತು, ಓಕೆನಾ. ಲಿಕ್ವಿಡಿಟಿ ಇಲ್ಲಿ ಸ್ವೀಪ್ ಆಯ್ತು. ಲಿಕ್ವಿಡಿಟಿ ಸಿಕ್ಕೋದ್ರಿಂದಾನೇ ಮಾರ್ಕೆಟ್ ಕೆಳಗಡೆ ಬರೋದು. ಈ ಮಾರ್ಕೆಟ್ ಮೂವ್ ಆಗಕ್ಕೆ ಮೈನ್ ರೀಸನ್ ಲಿಕ್ವಿಡಿಟಿ, ಓಕೆನಾ. ಲಿಕ್ವಿಡಿಟಿ ಅನ್ನೋದು ಇವಾಗ ನಮ್ಮ ಕಾರಿಗೆ ಪೆಟ್ರೋಲ್ ಹೆಂಗ್ ಬೇಕೋ ಹಾಗೆ ಮಾರ್ಕೆಟ್ಗೆ ಫ್ಯೂಯಲ್ ಲಿಕ್ವಿಡಿಟಿ, ಓಕೆ. ದಿಸ್ ಈಸ್ ಎ ಬುಲ್ ಟ್ರ್ಯಾಪ್. ಇದನ್ನ ನಾವು ಬುಲ್ ಟ್ರ್ಯಾಪ್ ಅಂತ ಕರಿತೀವಿ, ಓಕೆನಾ. ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಇಲ್ಲಿ ನಾವು ಎಂಟ್ರಿ ಏನಾದ್ರು ಮಾಡಿವಿ, ನಾವು ಅಲ್ಲಿ ಎಸ್ ಎಲ್ ಹೊಡ್ಸ್ಕೊಂಡ್ರೆ ಇದನ್ನ ನಾವು ಬುಲ್ ಟ್ರ್ಯಾಪ್ ಅಂತ ಕರಿತೀವಿ, ಓಕೆ. ನೆಕ್ಸ್ಟ್ ಫೇಕ್ ಬ್ರೇಕ್ಔಟ್ ಬಿಲೋ ಸಪೋರ್ಟ್. ಸಪೋರ್ಟ್ದು ನಾನು ಎಕ್ಸಾಂಪಲ್ ಹೇಳಿದೆ. ಇಲ್ಲಿ ನೋಡೋದಾದ್ರೆ ನಮಗೆ ಸಪೋರ್ಟ್ ಈ ತರ ಇರುತ್ತೆ, ಓಕೆನಾ. ಈ ತರ ಸಪೋರ್ಟ್ ಇರುತ್ತೆ. ಟ್ರೇಡರ್ಸ್ ಪ್ರೈಸ್ ಬ್ರೇಕ್ಸ್ ಬಿಲೋ ಸಪೋರ್ಟ್. ಪ್ರೈಸ್ ಏನಾಗುತ್ತೆ, ಇಲ್ಲಿ ಬ್ರೇಕ್ ಆಗಿದೆ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಅಲ್ಲಿ. ಟ್ರೇಡರ್ಸ್ ಥಿಂಕ್ ಮಾರ್ಕೆಟ್ ವಿಲ್ ಕಂಟಿನ್ಯೂ ಡೌನ್. ಟ್ರೇಡರ್ಸ್ ಏನ್ ಮಾಡ್ತಾರೆ, ಇಲ್ಲಿಂದ ರೀಟೆಸ್ಟ್ ಆಗಿ ಬಂದ್ರೆ ನಿಮಗೆ ಟ್ರೇಡ್ ನ ಪ್ಲೇಸ್ ಮಾಡಬಹುದು. ಇಲ್ಲಿ ಏನಾದ್ರು ಕನ್ಫರ್ಮೇಶನ್ ಸಿಕ್ಕಿದ್ರೆ ಟ್ರೇಡ್ ಪ್ಲೇಸ್ ಮಾಡಬಹುದು ಅಂತ ಹೇಳಿದೆ, ಓಕೆನಾ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಟ್ರೇಡ್ ತಗೋತೀರಾ ಅಂದ್ರೆ ಫುಲ್ ಕಾನ್ಸೆಪ್ಟ್ ಹಂಗೆ ಇರಬೇಕು, ಓಕೆ. ನೀವು ಎಲ್ಲಾನು ಮಿಕ್ಸ್ಅಪ್ ಮಾಡ್ಕೊಂಡ್ರೆ ಇಲ್ಲಿ ವಿನ್ ಆಗಕ್ ಆಗಲ್ಲ. ಅದೇ ಈ ತರ ನೋಡೋರಿಗೆ, ನಾರ್ಮಲ್ ಟ್ರೇಡರ್ಸ್ ನೋಡೋರಿಗೆ ಇದು ಲಿಕ್ವಿಡಿಟಿ ಸ್ವೀಪ್ ಅಷ್ಟೇ. ಮಾರ್ಕೆಟ್ ಮತ್ತೆ ಈ ಡೈರೆಕ್ಷನ್ ಹೋಗೋ ಚಾನ್ಸಸ್ ಹೈ ಅಂತ ಪ್ರೋ ಟ್ರೇಡರ್ಸ್ ಗೊತ್ತಾಗುತ್ತೆ. ಬಟ್ ಬಿಗಿನರ್ಸ್ ಇದ್ದವ್ರಿಗೆ ಏನಾಗುತ್ತೆ, ಓಕೆ ಇದು ಬ್ರೇಕ್ ಆಯ್ತು, ಇಲ್ಲಿ ರೀಟೆಸ್ಟ್ ಕಾಯಿರಿ ಅಂತ ಹೇಳಿದಾರೆ. ರೀಟೆಸ್ಟ್ ಬರಕ್ಕಿಂತ ಮುಂಚೆನೆ ಬ್ರೇಕ್ ಅಲ್ಲೇ ಎಂಟ್ರಿ ತಗೊಂಡ್ಬಿಡೋದು. ಅವಾಗ ಏನಾಗುತ್ತೆ, ಪ್ರೈಸ್ ರಿವರ್ಸ್ ಅಪ್. ಇಲ್ಲಿಂದ ಪ್ರೈಸ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಸೆಲ್ಲರ್ಸ್ ಗೆಟ್ ಟ್ರಾಪ್. ಬೈಯರ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಬೈಯರ್ಸ್ ಟ್ರಾಪ್ ಆದ್ರು, ಇಲ್ಲಿ ಸಪೋರ್ಟ್ ಅಲ್ಲಿ ಸೆಲ್ಲರ್ಸ್ ಟ್ರಾಪ್ ಆಯ್ತಾರೆ, ಓಕೆನಾ. ದಿಸ್ ಈಸ್ ಎ ಬಿಯರ್ ಟ್ರಾಪ್. ನಿಮಗೆ ಬುಲ್ ಟ್ರಾಪ್ ಅಂದ್ರೆ ಏನಂತ ಗೊತ್ತಾಯ್ತು, ಹಾಗೆ ಬಿಯರ್ ಟ್ರಾಪ್ ಅಂತಂದ್ರೆ ಏನಂತ ಗೊತ್ತಾಯ್ತು ಅಲ್ವಾ. ವೈ ಫೇಕ್ ಬ್ರೇಕ್ಔಟ್ ಹ್ಯಾಪನ್. ಯಾಕೆ ಫೇಕ್ ಬ್ರೇಕ್ಔಟ್ ಆಗುತ್ತೆ ನೋಡೋದಾದ್ರೆ, ಸ್ಮಾರ್ಟ್ ಮನಿ ನೀಡ್ಸ್ ಲಿಕ್ವಿಡಿಟಿ. ಅಂದ್ರೆ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಗೆ ಲಿಕ್ವಿಡಿಟಿ ಅನ್ನೋದು ಬೇಕು. ಸೊ ಮಾರ್ಕೆಟ್ ಏನ್ ಮಾಡುತ್ತೆ, ಬ್ರೇಕ್ಸ್ ಕೀ ಲೆವೆಲ್ಸ್. ಮಾರ್ಕೆಟ್ ಯಾವತ್ತು ಕೀ ಲೆವೆಲ್ಸ್ ನ ಬ್ರೇಕ್ ಮಾಡುತ್ತೆ. ಟ್ರಿಗರ್ಸ್ ಬ್ರೇಕ್ಔಟ್ ಟ್ರೇಡರ್ಸ್. ಅಂದ್ರೆ ಬ್ರೇಕ್ಔಟ್ ಟ್ರೇಡರ್ಸ್ ತುಂಬಾ ಜನ ಇದಾರೆ. ರಿಟೇಲ್ ಟ್ರೇಡರ್ಸ್ ಆಲ್ಮೋಸ್ಟ್ ನಮ್ ಕರ್ನಾಟಕದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಿರೋದು ಈ ಬ್ರೇಕ್ಔಟ್ ರಿವರ್ಸಲ್ ಇಟ್ಕೊಂಡು, ಓಕೆನಾ. ಅವ್ರನ್ನ ಕರೆಯೋದು ಬ್ರೇಕ್ಔಟ್ ಟ್ರೇಡರ್ಸ್ ಅಂತ. ಅಲ್ಲಿ ಟ್ರಿಗರ್ಸ್ ಬ್ರೇಕ್ಔಟ್ ಟ್ರೇಡರ್ಸ್ ಕಲೆಕ್ಟ್ ಸ್ಟಾಪ್ ಲಾಸಸ್. ಬ್ರೇಕ್ಔಟ್ ಆದಂಗೆ ಮೊದಲು ಈ ಬ್ರೇಕ್ಔಟ್ ಅನ್ನೋದು 3 ವರ್ಷದ ಬ್ಯಾಕ್ ಅಲ್ಲಿ ಸಕ್ಕದಾಗಿ ವರ್ಕ್ ಆಗ್ತಿತ್ತು. ಬಟ್ ಇವತ್ತಿನ ಜನರೇಷನ್ ಅಲ್ಲಿ ನೋಡೋದಾದ್ರೆ ಬ್ರೇಕ್ಔಟ್ ಅನ್ನೋದು ವರ್ಕ್ ಆಗ್ತಿಲ್ಲ. ಇವಾಗ ಮೈನ್ ಮಾರ್ಕೆಟ್ ಮೂವ್ ಆಗ್ತಿರೋದೇ ಲಿಕ್ವಿಡಿಟಿ ಕಾನ್ಸೆಪ್ಟ್ ಮೇಲೆ, ಓಕೆ. ಮಾರ್ಕೆಟ್ ಯಾವ ಕಾನ್ಸೆಪ್ಟ್ ಮೇಲೆ ಚೇಂಜ್ ಆಯ್ತದೆ ನಾವು ಅದಕ್ಕೆ ಅಡಾಪ್ಟ್ ಆಗ್ಬೇಕು. ನಾವಿಲ್ಲ ನಾನು ಮಾಡೋದೇ ಇದು, ನನಗೆ ಗೊತ್ತಿರೋದೇ ಇದು ಅಂತ ಕೂತ್ಕೊಂಡ್ರೆ ನಾವು ಓಡಿಸ್ಕೊಂಡು ಟ್ರೇಡಿಂಗ್ ಅನ್ನೋದೇ ಸರಿ ಇಲ್ಲ ಅನ್ಕೊಂಡು ಹೋಗ್ತೀವಿ, ಓಕೆನಾ. ನೆಕ್ಸ್ಟ್ ರಿವರ್ಸಸ್ ಆಫ್ಟರ್ ವರ್ಡ್. ಯಾವಾಗ ಸ್ಟಾಪ್ ಲಾಸ್ ಕಲೆಕ್ಟ್ ಆಗುತ್ತೆ ಹಾಗೆ ಆವಾಗ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಟ್ರೇಡಿಂಗ್ ವ್ಯೂ ಅಲ್ಲಿ ಇದ್ರದ್ದು ಎಕ್ಸಾಂಪಲ್ ನೋಡೋಣ. ಇವಾಗ 5 ಮಿನಿಟ್ಸ್ ಬೇಡ, 15 ಮಿನಿಟ್ಸ್ ಹಾಕೋಣ, ಓಕೆನಾ. ಯಾವ ಟೈಮಲ್ಲಿ ಟ್ರೇಡ್ ತಗೋಬೇಕು ಅದೆಲ್ಲ ಕನ್ಫ್ಯೂಷನ್ ಬೇಡ, ಓಕೆ. ಎಲ್ಲಾನು ನಿಮಗೆ ಬರುತ್ತೆ. ಇವತ್ತೇನೇನು ಹೇಳ್ತೀನಿ ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ, ಓಕೆ. ತುಂಬಾ ತಲೆ ಕೆಡ್ಸ್ಕೊಬಿಟ್ರೆ ನಿಮಗೆ ಮತ್ತೆ ಅದು ಇಲ್ಲ ಇದು ಇಲ್ದಂಗ ಆಗುತ್ತೆ. ಇಲ್ಲಿ 15 ಮಿನಿಟ್ಸ್ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಮಾರ್ಕೆಟ್ ಏನ್ ಮಾಡಿದೆ, ಒಂದು ಸಪೋರ್ಟ್ನು ಮಾಡಿದೆ ಹಾಗೆ ಒಂದು ರೆಸಿಸ್ಟೆನ್ಸ್ ಮಾಡಿದೆ, ಓಕೆನಾ. ಇದು ಸಪೋರ್ಟ್ ಅಲ್ಲ, ಇದು ರೆಸಿಸ್ಟೆನ್ಸ್ ಹಾಗೆ ಇದು ಸಪೋರ್ಟ್, ಓಕೆನಾ. ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಟ್ಯಾಪ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಸೈಡ್ ವೈಸ್ ಇದ್ದಾಗಲೇ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗೋದು, ಓಕೆ. ಮಾರ್ಕೆಟ್ ಏನಾಯ್ತು, ಇಲ್ಲಿ ಬ್ರೇಕ್ ಆಯ್ತು. ಬ್ರೇಕ್ ಆದಂಗೆ ಬ್ರೇಕ್ಔಟ್ ಟ್ರೇಡರ್ಸ್ ಏನ್ ಮಾಡ್ತಾರೆ, ಇಲ್ಲಿ ಎಂಟರ್ ಆಯ್ತಾರೆ. ಇದೊಂದು ಮೈನ್ ಕೀ ಲೆವೆಲ್ ಅಲ್ವಾ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನೋದೇ ಸ್ಟ್ರಾಂಗೆಸ್ಟ್ ಕೀ ಲೆವೆಲ್ಸ್, ಓಕೆ.
ಸೊ ಅದನ್ನ ಬ್ರೇಕ್ ಮಾಡ್ದಂಗೆ ರಿಟೇಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ, ಎಂಟರ್ ಆಯ್ತಾರೆ. ಇಲ್ಲಿ ನೋಡಿ ಕನ್ಫರ್ಮೇಶನ್ಸ್ ತಗೊಳ್ಳೋದಾದ್ರು ಇಲ್ಲಿ 5 ಮಿನಿಟ್ಸ್‌ಗೆ ಹೋದ್ರೆ ಇದೇ ಟೈಮ್ ಫ್ರೇಮ್ ಅಲ್ಲಿ 5 ಮಿನಿಟ್ಸ್ ಹಾಕ್ತೀನಿ ನೋಡಿ. 5 ಮಿನಿಟ್ಸ್ ಅಲ್ಲಿ ಆ ಚಾರ್ಟ್ ತೋರ್ಸಲ್ಲ ಬಿಕಾಸ್ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತಿದೆ. ಸೊ 15 ಮಿನಿಟ್ಸ್ ಅಲ್ಲೇ ನೋಡೋಣ. ಇವಾಗ ನೋಡಿ ಮಾರ್ಕೆಟ್ ಬ್ರೇಕ್ ಆಗಿ ಇಲ್ಲಿ ರೀಟೆಸ್ಟಿಂಗ್ ವೆಯ್ಟ್ ಮಾಡಿ ಎಂಟ್ರ್ ಏನಾದ್ರು ತಗೊಂಡಿದ್ರೆ ಫಸ್ಟೇ ಎಸ್-ಎಲ್ ಹೊಡಿಯೋದು. ಆಮೇಲೆ ಮಾರ್ಕೆಟ್ ಏನಾಯ್ತು, ರಿಯಲ್ ಮೂವ್ ಕೊಡಕ್ ಸ್ಟಾರ್ಟ್ ಆಯ್ತು. ಇಲ್ಲಿ ನೋಡಿ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆದಂಗೆ ಮಾರ್ಕೆಟ್‌ಗೆ ಲಿಕ್ವಿಡಿಟಿ ಅನ್ನೋದು ಸಿಕ್ತು. ಸ್ಮಾರ್ಟ್ ಮನಿಗೆ ಮೂವ್ ಆಗಕ್ಕೆ ಇದು ಒಂದು ಬೆಸ್ಟ್ ಟೈಮ್. ಯಾವಾಗ ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ ಅವಾಗ ಸ್ಮಾರ್ಟ್ ಮನಿ ಎಂಟರ್ ಆಗುತ್ತೆ. ಸ್ಮಾರ್ಟ್ ಮನಿ ಎಂಟರ್ ಆಗೋದು ಅಂತಂದ್ರೆ ಬ್ಯಾಂಕ್ಸ್, ಇನ್ಸ್ಟಿಟ್ಯೂಷನ್ಸ್ ಅವಾಗ ಎಂಟರ್ ಆಗ್ತಾರೆ. ಸೊ ಅಲ್ಲಿಂದ ಎಷ್ಟು ಅಗ್ರೆಸಿವ್ ಮೂವ್‌ಮೆಂಟ್ ಆಯ್ತು ನೋಡಿ. ಕಾಣಿಸ್ತಿದ್ಯಾ ಮಾರ್ಕೆಟ್ ಸಡನ್ ಅಗ್ರೆಸಿವ್ ಮೂವ್ ಆಗಿ ಮತ್ತೆ ಕೆಳಗಡೆ ಬಂದೇ ಇಲ್ಲ, ಪಟ್ ಪಟ್ ಅಂತ ಹೋದ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ನಿಮಗೆ ಕಾಣಿಸ್ತಿದ್ಯಾ, ಇಲ್ಲಿ ಟ್ರೆಂಡ್ ಲೈನು ಲಿಕ್ವಿಡಿಟೀಸ್ಗಳಿದಾವೆ. ಓಕೆ, ಇದೊಂದು ಟ್ರೆಂಡ್ ಲೈನ್ ಅಲ್ವಾ. ಒಂದು ಟಚ್ ಪಾಯಿಂಟ್, 2 ಟಚ್ ಪಾಯಿಂಟ್, 3 ಟಚ್ ಪಾಯಿಂಟ್ಸ್ ಇದೆ. ಓಕೆ, 3 ಟಚ್ ಪಾಯಿಂಟ್ ಟ್ರೆಂಡ್ ಲೈನ್ ಇದೆ. ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿ ಬ್ರೇಕ್ ಆಯ್ತು. ಓಕೆ, ಬ್ರೇಕ್ ಆದಂಗೆ ಓಕೆ ಅಲ್ಲಿಂದ ಬ್ರೇಕ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾವು ಎಂಟ್ರಿ ಆಗಿರ್ತೀವಿ. ಅವಾಗ ಏನ್ ಮಾಡ್ತೀವಿ, ನಮ್ಮ ಟ್ರೇಡ್‌ನ ಪ್ಲೇಸ್ ಮಾಡ್ತೀವಿ. ಅಲ್ಲಿಂದ ನಮಗೆ ಅದು ಟಿ-ಪಿ ಅನ್ನೋದು ಸಿಕ್ತು. ಬಟ್ ಇದೆಲ್ಲ ಟೈಮ್ ವರ್ಕ್ ಆಗುತ್ತಾ? ಇಲ್ಲ. ಆಲ್ಮೋಸ್ಟ್ ಟೈಮ್ ಏನಾಗುತ್ತೆ, ಇದು ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆನಾ. ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಲಿಕ್ವಿಡಿಟಿ ಸ್ವೀಪ್ ಆದ್ಮೇಲೆ. ಇಲ್ಲಿ ಇವಾಗ ಮಾರ್ಕೆಟ್ ಕೆಳಗಡೆ ಬರಕ್ ಕಾರಣ ಏನಂದ್ರೆ ತುಂಬಾ ಪ್ರೆಷರ್ ಇಂದ ಬೈಯಿಂಗ್ ಆಗಿರೋದ್ರಿಂದ ಇಲ್ಲೆಲ್ಲ ಲಿಕ್ವಿಡಿಟೀಸ್‌ಗಳಿದಾವೆ. ಓಕೆನಾ. ಇಲ್ಲಿ ಲಿಕ್ವಿಡಿಟಿ ಇದೆ. ಹಾಗೆ ಇಲ್ಲಿ ಲಿಕ್ವಿಡಿಟಿ ಇದೆ. ಎಲ್ಲ ಈ ಲೋಸ್‌ಗಳೆಲ್ಲ ಎಲ್ಲಾ ಕಡೆನೂ ಲಿಕ್ವಿಡಿಟಿ ಇರುತ್ತೆ. ಇಲ್ಲಿ ಲಿಕ್ವಿಡಿಟಿ ಇದೆ. ಬರೀ ಬಿ-ವೈಸ್ ಕೆಳಗಡೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೆಳಗಡೆ ಮಾತ್ರ ಅಲ್ಲ, ಆ ಸ್ಟ್ರಕ್ಚರ್ ತಗೊಂಡಾಗ ಅದ್ರ ಕೆಳಗಡೆ ಮಾತ್ರ ಇರುತ್ತೆ. ಬಟ್ ಸುಮ್ನೆ ಮಾರ್ಕೆಟ್ ನೋಡ್ಬೇಕಾದ್ರೆ ಇದೆಲ್ಲ ಲಿಕ್ವಿಡಿಟೀಸೇ. ಓಕೆ, ಪ್ರತಿ ಲೋ ಅಲ್ಲೂ ಲಿಕ್ವಿಡಿಟಿ ಇರುತ್ತೆ. ಮಾರ್ಕೆಟ್ ನೋಡಿ ಪ್ರತಿ ಸಲನೂ ಒಂದೊಂದು ಲಿಕ್ವಿಡಿಟಿ ಕಲೆಕ್ಟ್ ಮಾಡ್ಕೊಂಡ್ ಬರುತ್ತೆ. ಮಾರ್ಕೆಟ್ ಏನಾಯ್ತು, ಫಸ್ಟ್ ಈ ಲಿಕ್ವಿಡಿಟಿ ಕಲೆಕ್ಟ್ ಮಾಡ್ತು. ನೆಕ್ಸ್ಟ್ ಇದು ಕಲೆಕ್ಟ್ ಮಾಡ್ದ. ಕಲೆಕ್ಟ್ ಮಾಡಿ ಇಲ್ಲಿ ಅಷ್ಟು ಬೈಯಿಂಗ್ ಆರ್ಡರ್ಸ್ ಇರಲಿಲ್ಲ, ಸೊ ಫೇಲ್ ಆಯ್ತು. ನೆಕ್ಸ್ಟ್ ಈ ಲಿಕ್ವಿಡಿಟಿ ನೋಡೋದಾದ್ರೆ ಅಲ್ಲೂ ಫೇಲ್ ಆಯ್ತು. ಅಂದ್ರೆ ಇಷ್ಟು ಬೈಯರ್ಸ್ ಸಾಲಲ್ಲ ಈ ಮಾರ್ಕೆಟ್‌ಗೆ. ಇದ್ ಮೇಲಕ್ಕೆ ಹೋಗಕ್ಕೆ ಸಾಲಲ್ಲ. ಸೊ ಇಲ್ಲೂ ಟ್ರಾಪ್ ಆದ್ರು, ಇಲ್ಲೂ ಟ್ರಾಪ್ ಆದ್ರು. ನೋಡ್ತಿದ್ರಾ? ಹಾಗೆ ಇಲ್ಲಿ ಬಂದಾಗ ನೋಡಿ ಈ ಲಿಕ್ವಿಡಿಟಿನೂ ಕಲೆಕ್ಟ್ ಮಾಡಿದ್ರು. ಸೊ ಇಲ್ಲಿಂದ ಸ್ಮಾರ್ಟ್ ಮನಿ ಬೈಯರ್ಸ್ ಬಂದಿರೋದ್ರಿಂದ, ಬ್ಯಾಂಕ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಬಂದಿರೋದ್ರಿಂದ ಅವ್ರು ಇಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡ್ರು. ಇದಕ್ಕಿಂತ ಕೆಳಗಡೆ ಹೋಗಕ್ಕೆ ಸೆಲ್ಲರ್ಸ್‌ನ ಬಿಡ್ಲಿಲ್ಲ. ಅಲ್ಲಿಂದ ಮತ್ತೆ ಬೈಯಿಂಗ್ ಸ್ಟಾರ್ಟ್ ಮಾಡಿ ಸ್ವೀಪ್ ಆದಂಗೆ ಬೈಯರ್ಸ್‌ಗೆ ಆರ್ಡರ್ಸ್‌ಗಳು ಜಾಸ್ತಿ ಸಿಕ್ತು. ಅಲ್ಲಿಂದ ಮತ್ತೆ ಮೂವ್‌ಮೆಂಟ್ ಆದ್ರು. ಇವಾಗ ಇದ್ರ ಕೆಳಗಡೆ ಲಿಕ್ವಿಡಿಟಿ ಇದೆ. ಓಕೆ, ಇವಾಗ ನಿಮಗೆ ನೋಡ್ಬೋದು ಇದ್ರ ಕೆಳಗಡೆ ಲಿಕ್ವಿಡಿಟಿ ಇದೆ. ಮಾರ್ಕೆಟ್ ಏನಾಯ್ತು, ಮತ್ತೆ ಸ್ವೀಪ್ ಆಯ್ತು, ಮತ್ತೆ ಅಗ್ರೆಸಿವ್ ಮೂವ್ ಕೊಡಕ್ ಸ್ಟಾರ್ಟ್ ಆಯ್ತು. ಮಾರ್ಕೆಟ್ ಮೂವ್ ಆಗದೆ ಲಿಕ್ವಿಡಿಟಿ ಬೇಸಿಸ್ ಮೇಲೆ. ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಇವಾಗ ನೋಡಿ ಇಷ್ಟು ಲಿಕ್ವಿಡಿಟಿ ಅಪ್ ಟ್ರೆಂಡ್ ಅದೆಲ್ಲ ಕಲೆಕ್ಟ್ ಮಾಡ್ಕೋತಿ ಇಲ್ಲಿಗೆ ಬಂದಾಗ. ಇನ್ ಲಿಕ್ವಿಡಿಟೀಸ್ ಇರೋದಲ್ಲಿ ಈ ಹೈ ಅಲ್ಲಿ. ಸೊ ಇದು ಇಲ್ಲಿ ಕಲೆಕ್ಟ್ ಆಯ್ತು. ನೆಕ್ಸ್ಟ್ ಲಿಕ್ವಿಡಿಟಿ ಇರೋದು ಇಲ್ಲೈತೆ, ಹಾಗೆ ಈ ಹೈ ಅಲ್ಲಿ ಐತೆ. ಮಾರ್ಕೆಟ್ ಏನ್ ಮಾಡ್ತು, ಈ ಹೈನ ಫಸ್ಟ್ ಲಿಕ್ವಿಡಿಟಿ ಗ್ರಾಬ್ ಮಾಡ್ತು. ಅದಾದ್ಮೇಲೆ ಮಾರ್ಕೆಟ್ ಏನ್ ಮಾಡ್ತು, ಈ ಹೈದು ಲಿಕ್ವಿಡಿಟಿ ಇಲ್ಲಿ ಗ್ರಾಬ್ ಮಾಡ್ತು. ನೆಕ್ಸ್ಟ್ ಮಾರ್ಕೆಟ್ ಏನ್ ಮಾಡ್ತು, ಈ ಹೈದು ಲಿಕ್ವಿಡಿಟಿ ಇಲ್ಲಿ ಗ್ರಾಬ್ ಮಾಡ್ತು. ಮಾರ್ಕೆಟ್ ನೆಕ್ಸ್ಟ್ ಏನ್ ಮಾಡ್ತು, ಈ ಹೈದು ಲಿಕ್ವಿಡಿಟಿ ಇಲ್ಲಿ ಗ್ರಾಬ್ ಮಾಡ್ತು. ಸೊ ಈ ತರ ಗ್ರಾಬ್ ಮಾಡಿನೇ ಮಾರ್ಕೆಟ್ ಮೂವ್ ಆಗೋದು. ಮಾರ್ಕೆಟ್ ಈ ಫ್ಯೂಯಲ್ ಲಿಕ್ವಿಡಿಟಿ. ಅರ್ಥ ಆಯ್ತಲ್ವಾ. ವೇರ್ ಫೇಕ್ ಬ್ರೇಕ್ಔಟ್ಸ್ ಕಾಮನ್ಲಿ ಹ್ಯಾಪನ್ಸ್. ಎಲ್ಲಿ ಫೇಕ್ ಬ್ರೇಕ್ಔಟ್ ಆಗುತ್ತೆ, ನಾನು ಹೇಳಿದ್ನಲ್ಲ ಕೀ ಲೆವೆಲ್ಸ್ ಆಗಿರೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಆಗುತ್ತೆ, ಈಕ್ವಲ್ ಹೈಸ್ ಅಂಡ್ ಲೋಸ್ ಅಲ್ಲಿ ಆಗುತ್ತೆ, ಜೊತೆ ಟ್ರೆಂಡ್ ಲೈನ್ಸ್ ಅಲ್ಲಿ ಆಗುತ್ತೆ, ರೇಂಜ್ ಬೌಂಡ್ರೀಸ್ ಅಂತಂದ್ರೆ ಸೈಡ್ ವೇಸ್. ಓಕೆನಾ, ಆ ಟೈಮಲ್ಲಿ ಆಗುತ್ತೆ. ನೆಕ್ಸ್ಟ್ ಸೆಷನ್ಸ್ ಹೈಸ್ ಅಂಡ್ ಲೋಸ್. ಸೆಷನ್ ಹೈ ಮತ್ತೆ ಲೋ ಅಲ್ಲಿ ಆಗುತ್ತೆ. ಸೆಷನ್ಸ್ ಹೈ ಲೋ ಗೊತ್ತಿಲ್ಲ ಅಂತಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ ಸೆಷನ್ಸ್ ಹೈ ಲೋ. ಓಕೆನಾ, ಇದು ಇನ್ ಡೀಟೇಲ್ ಆಗಿ ಒಂದಿನ ಕಾನ್ಸೆಪ್ಟ್ ಮಾಡ್ತೀನಿ. ಸೆಷನ್ಸ್ ನ ಯಾವ ತರ ಮಾಡಿಫಿಕೇಶನ್ ಮಾಡ್ಕೋಬೇಕು, ಯಾವ್ದು ಸೆಷನ್ ಹೈ ಯಾವ್ದು ಸೆಷನ್ ಲೋ ಅಂತೆಲ್ಲ. ಇವಾಗ ಜಸ್ಟ್ ನೀವೇನ್ ಮಾಡಿ ಒಂದು ಇಂಡಿಕೇಟರ್ ಹಾಕಿ ಅಲ್ಲಿ ಸೆಷನ್ಸ್ ಹೈ ಲೋಗಳನ್ನ ನೋಡ್ಬೋದು. ಓಕೆನಾ, ಇದು ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ಏನ್ ಬೇಕಾಗಿಲ್ಲ, ಇವಾಗ ಆಲ್ರೆಡಿ ನಾನು ಅದು ತೋರಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ಹೌ ಟು ಐಡೆಂಟಿಫೈ ಫೇಕ್ ಬ್ರೇಕ್ಔಟ್. ಯಾವ ತರ ಫೇಕ್ ಬ್ರೇಕ್ಔಟ್ ನ ಐಡೆಂಟಿಫೈ ಮಾಡ್ಬೋದು. ಸಡನ್ ಬ್ರೇಕ್ಔಟ್ ಕ್ಯಾಂಡಲ್, ನಮಗೆ ಸಡನ್ ಬ್ರೇಕ್ಔಟ್ ಕ್ಯಾಂಡಲ್ ಬರುತ್ತೆ. ವಿ ಕಂಟಿನ್ಯೂಷನ್ ಅಂದ್ರೆ ಅದು ಏನಾಗುತ್ತೆ, ಬ್ರೇಕ್ಔಟ್ ಆದಂಗೆ ಸಡನ್ ಇನ್ನೊಂದು ಕ್ಯಾಂಡಲ್ ಬರಗಂಟ ಬೇಕಾದ್ರೆ ವೆಯ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದೇನಾಯ್ತದೆ, ಅಲ್ಲಿ ಹ್ಯಾಮರೋ ಪಿನ್ ಬಾರೋ ಇನ್ವರ್ಸ್ ಪಿನ್ ಬಾರ್ ಅಥವಾ ಇನ್ವರ್ಸ್ ಹ್ಯಾಮರ್ ಆಗೋ ಚಾನ್ಸಸ್ ಇದ್ರೆ ಓಕೆ, ಇದು ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಮತ್ತೆ ಬೈಯಿಂಗ್ ಕ್ಯಾಂಡಲ್ ಬಂದ್ರೆ ಓಕೆ, ಅಲ್ಲಿ ಫೇಕ್ ಬ್ರೇಕ್ಔಟ್ ಆಯ್ತಿದೆ. ನೆಕ್ಸ್ಟ್ ಮಾರ್ಕೆಟ್ ನಮ್ ಡೈರೆಕ್ಷನ್ ಅನ್ ಮೀನ್ಸ್ ರಿವರ್ಸಲ್ಗೆ ಹೋಗುತ್ತೆ ಅಂತ ಅರ್ಥ. ಕ್ವಿಕ್ ರಿವರ್ಸಲ್, ಇವಾಗ ನಾನು ಅದನ್ನ ನಿಮಗೆ ಬರ್ದೇ ತೋರಿಸ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಮಾರ್ಕೆಟ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಓಕೆನಾ, ಮಾರ್ಕೆಟ್ ಏನ್ ಮಾಡುತ್ತೆ, ಸಡನ್ ಒಂದು ಬ್ರೇಕ್ ಕೊಡುತ್ತೆ.
ಬ್ರೇಕ್ ಕೊಟ್ಟು ಮತ್ತೆ ಇನ್ನೊಂದು ಕ್ಯಾಂಡಲ್ ಬ್ರೇಕ್ ಆಯ್ತಾ ಹೋಯ್ತಿದೆ ಅಂತಂದ್ರೆ ಮಾರ್ಕೆಟ್ ಓಕೆ ಬ್ರೇಕ್ ಆಗಿ ಹೋಗ್ತಾ ಇದೆ ಅಂತ ನಾವು ಟ್ರೇಡ್ ಪ್ಲೇಸ್ ಮಾಡ್ಬೋದು ಬ್ರೇಕ್ಔಟ್ ಅಲ್ಲಿ. ಇಲ್ಲ ಇನ್ನೊಂದು ಕ್ಯಾಂಡಲ್ ಬಂದು ಇಲ್ಲಿ ಏನಾದ್ರು ವಿಕ್ ಲಾಂಗ್ ವಿಕ್ ಮಾಡ ಮೀನ್ಸ್ ಹ್ಯಾಮರ್ ಗೇಮರ್ ಏನಾದ್ರು ಆಯ್ತಿದೆ ಅಂತಂದ್ರೆ ಮಾರ್ಕೆಟ್ ಮತ್ತೆ ಈ ಡೈರೆಕ್ಷನ್ ಹೋಗೋ ಚಾನ್ಸಸ್ ಹೈ. ಓಕೆನಾ, ಲಾಂಗ್ ವಿಕ್ ರಿಜೆಕ್ಷನ್ ಇದನ್ನೇ ನಾವು ವಿಕ್ ಅಂತ ಕರೆಯೋದು. ಲಾಂಗ್ ವಿಕ್ ರಿಜೆಕ್ಷನ್ ಏನಾದ್ರು ಬಂದ್ರೆ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಲೋ ಮೊಮೆಂಟಮ್ ಆಫ್ಟರ್ ಬ್ರೇಕ್ಔಟ್. ಇಲ್ಲಿ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಸ್ವಲ್ಪ ಕನ್ಸಾಲಿಡೇಟ್ ಆಗೋ ಚಾನ್ಸಸ್ ಇದೆ. ಓಕೆನಾ, ಈ ತರ ಕನ್ಸಾಲಿಡೇಟ್ ಆಗಿ 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 ಮತ್ತೆ ಬೇಕಾದ್ರೆ ಪುಲ್ ಬ್ಯಾಕ್ ಕೊಡ್ಬೋದು ಕೆಳಗಡೆಗೆ. ಬಟ್ ಆಲ್ಮೋಸ್ಟ್ ಟೈಮ್ ಈ ತರ ಏನಾದ್ರು ವಿಕ್ ಏನಾದ್ರು ಬಂದ್ರೆ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಹೈ. ಓಕೆ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೌ ಟು ಟ್ರೇಡ್ ಫೇಕ್ ಬ್ರೇಕ್ಔಟ್ಸ್. ಫೇಕ್ ಬ್ರೇಕ್ಔಟ್ಸ್ ಅಲ್ಲಿ ನಾವು ಯಾವ ತರ ಟ್ರೇಡ್ ಮಾಡ್ಬೋದು? ಬುಲ್ ಟ್ರ್ಯಾಪ್ ಆಗಿದ್ರೆ ಅಂದ್ರೆ ರೆಸಿಸ್ಟೆನ್ಸ್ ನ ಬ್ರೇಕ್ ಆಗಿದ್ರೆ ಅಲ್ಲಿ ನೀವೇನು ಏನ್ ಮಾಡ್ತೀರಾ, ರೆಸಿಸ್ಟೆನ್ಸ್ ಬ್ರೇಕ್ ಕಾಯ್ತೀರಾ, ವೇಟ್ ಫಾರ್ ರಿಜೆಕ್ಷನ್. ಅಲ್ಲಿಂದ ಯಾವ್ದಾದ್ರು ರಿಜೆಕ್ಷನ್ ಕ್ಯಾಂಡಲ್ ಬರ್ತಾ ಇದೆಯಾ ಅಂತ ನೋಡ್ತೀರಾ. ಲೈಕ್ ಇನ್ವರ್ಸ್ ಹ್ಯಾಮರ್ ಆಗಿರ್ಬೋದು, ಅಥವಾ ಪಿನ್ ಬಾರ್ ಆಗಿರ್ಬೋದು, ಅಥವಾ ಎಂಗಲ್ಫಿಂಗ್ ಆಗಿರ್ಬೋದು. ಸೊ ಇದೇನಾದ್ರು ಬಂದ್ರೆ ಅಲ್ಲಿ ಬೇರಿಶ್ ಕನ್ಫರ್ಮೇಶನ್ ಸಿಕ್ಸ್ನಂಗೆ ನೀವೇನ್ ಮಾಡ್ತೀರಾ, ಎಂಟರ್ ಸೆಲ್. ಇವಾಗ ನಾನು ಅದನ್ನ ಸಿಂಪಲ್ ಆಗಿ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಮಾರ್ಕೆಟ್ ಈ ತರ ರೆಸಿಸ್ಟೆನ್ಸ್ ಮಾಡಿದೆ ಅಂತ ಅನ್ಕೊಡಿ. ಓಕೆನಾ, ಫೇಕ್ ಬ್ರೇಕ್ಔಟ್ ಅಂತಂದ್ರೆ ಇದನ್ನ ಬ್ರೇಕ್ ಮಾಡಿದ್ರೆ ಅದನ್ನ ನಾವು ಫೇಕ್ ಬ್ರೇಕ್ಔಟ್ ಅಂತ ಕರಿತೀವಿ. ರಿಯಲ್ ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಮತ್ತೆ ಬಂದು ಇಲ್ಲಿ ರೀಟೆಸ್ಟ್ ಆಗಿ ಮೇಲಕ್ಕೆ ಹೋಗೋ ಚಾನ್ಸಸ್ ಹೈ. ಬಟ್ ಫೇಕ್ ಬ್ರೇಕ್ಔಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ ನಿಮಗೆ ಯಾವ್ದಾದ್ರು ರಿಜೆಕ್ಷನ್ ಕ್ಯಾಂಡಲ್ ಈ ಪ್ಲೇಸ್ ಅಲ್ಲಿ ಹ್ಯಾಮರ್ ಪಿನ್ ಬಾರ್ ಅಥವಾ ಎಂಗಲ್ ಫಿಂಗರ್ ಯಾವ್ದಾರ ಆದ್ರೆ ಅಲ್ಲಿಂದ ನಾವು ಸೆಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ, ಅದೇ ತರ ಬಿಯರ್ ಟ್ರ್ಯಾಪ್ ಬೈ ಸೆಟಪ್ ಇಲ್ಲಿ ನೋಡೋದಾದ್ರೆ ಇದು ಸಪೋರ್ಟ್ ಅಲ್ಲಿ ಆಗುತ್ತೆ. ಓಕೆನಾ, ಸಪೋರ್ಟ್ ಬ್ರೇಕ್ಸ್, ಸಪೋರ್ಟ್ ಏನಾಯ್ತು ಇಲ್ಲಿ ಬ್ರೇಕ್ ಆಯ್ತು, ವೇಟ್ ಫಾರ್ ರಿಜೆಕ್ಷನ್. ಮಾರ್ಕೆಟ್ ಏನೋ ಇಲ್ಲಿಂದ ಏನಾದ್ರು ಒಂದು ಪುಲ್ ಬ್ಯಾಕ್ ಬಂತು ಅಂತ ಅನ್ಕೊಳ್ಳಿ, ವಿಕ್ ಮಾಡ್ಬಿಟ್ಟು ಮಾರ್ಕೆಟ್ ಇಲ್ಲಿಗೆ ಬರುತ್ತೆ. ಅದು ನೀವು ಕ್ಯಾಂಡಲ್ ಅಲ್ಲಿ ನೋಡ್ಬೇಕಾದ್ರೆ ಇದು ಹ್ಯಾಮರ್ ಆಗಿರುತ್ತೆ. ಓಕೆನಾ, ಹ್ಯಾಮರ್ ಆಗಿರುತ್ತೆ. ಸೊ ಪುಲ್ ಬ್ಯಾಕ್ ಕನ್ಫರ್ಮೇಶನ್ಸ್ ತಗೊಂಡಾಗ ಇಲ್ಲಿಂದ ನಾವು ಒಂದು ಬೈ ಎಂಟರ್ ನ ನೋಡ್ಬೋದು. ಅವಾಗ ಮಾರ್ಕೆಟ್ ಈ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ. ಇದು ಆಲ್ಮೋಸ್ಟ್ ಲಿಕ್ವಿಡಿಟಿ ಸ್ವೀಪ್ ಆಗೋ ಚಾನ್ಸಸ್ ಜಾಸ್ತಿ. ಇವಾಗಿನ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಸ್ವೀಪ್ಸ್ ಹೈ ನಡೀತಿರೋದು, ಬ್ರೇಕ್ಔಟ್ ನಡೀತಾ ಇಲ್ಲ. ಓಕೆನಾ, ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಮುಂಚೆ ಹೇಳಿದ ಎಕ್ಸಾಂಪಲ್ ನೋಡಿ. ಇವಾಗ ಮಾರ್ಕೆಟ್ ಏನಾಯ್ತು, ಸೈಡ್ ವೇಸ್ ಅಲ್ಲಿ ಇತ್ತು, ಸಪೋರ್ಟ್ ನ ಬ್ರೇಕ್ ಆಯ್ತು. ಬ್ರೇಕ್ ಆಗಿದ ತಕ್ಷಣ ಈ ಕ್ಯಾಂಡಲ್ ನಾವು ಕರೆಯೋದು ಹರಾಮಿ ಕ್ಯಾಂಡಲ್ ಅಂತ. ಓಕೆ, ಹರಾಮಿ ಮೀನ್ಸ್ ಒಂದು ಪ್ರೆಗ್ನೆಂಟ್ ಲೇಡಿ ಹೊಟ್ಟೆ ಒಳಗಡೆ ಮಗು ಇರೋ ತರ ಇದಿದೆ ನೋಡಿ. ಇದನ್ನ ನೀವು ಇವತ್ತು ಸರ್ಚ್ ಮಾಡಿ ಹರಾಮಿ ಕ್ಯಾಂಡಲ್ ಯಾವ ತರ ಇರುತ್ತೆ ಅಂತ. ಇದನ್ನ ನಾವು ಹರಾಮಿ ಅಂತ ಕರಿತೀವಿ. ಇಲ್ಲ ಹರಾಮಿ ಆದಂಗೆ ನಾವು ಇದ್ರ ಮೇಲೆ ಲಾಂಗ್ ಪೊಸಿಷನ್ ಇಲ್ಲಿಗಿಟ್ಟು ಎಸ್ ಎಲ್ ನ ಇದ್ರ ಕೆಳಗಡೆ ಇಟ್ಟು ನಾವು ಟಿ ಪಿ ವೇಟ್ ಮಾಡಿದ್ರೆ ನಮ್ಮ ಡೈರೆಕ್ಷನ್ ಟಿ ಪಿ ಸಿಕ್ಕಿರೋದು. ಓಕೆನಾ, ಹಾಗೆ ಇಲ್ಲಿ ನೋಡಿ, ಹಾಗೆ ರೆಸಿಸ್ಟೆನ್ಸ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ ಸ್ಟ್ರಾಂಗ್ ಸಪೋರ್ಟ್ ಮಾಡಿದೆ. ಓಕೆನಾ, ಮಾರ್ಕೆಟ್ 2 ಟಚ್ ಪಾಯಿಂಟ್ಸ್ ಇದ್ರು ಅದೊಂದು ಸ್ಟ್ರಾಂಗ್ ಸಪೋರ್ಟ್. ಓಕೆ, ಯಾವತ್ತು ನಾವು ಅದನ್ನ ಝೋನ್ ಇಂದ ಮಾರ್ಕ್ ಮಾಡ್ತೀವಿ. ಇಲ್ಲಿ ಮಾರ್ಕೆಟ್ ಏನಾಯ್ತು ನೋಡಿ, ಬಂತು ನಮ್ಮ ರೆಸಿಸ್ಟೆನ್ಸ್ ಫಸ್ಟ್ ಏನ್ ಮಾಡಿತು, ಹ್ಯಾಮರ್ ಕ್ಯಾಂಡಲ್ ಇಂದ ಬ್ರೇಕ್ ನ ತೋರಿಸ್ತು. ಓಕೆ, ಇಲ್ಲಿ ಬ್ರೇಕ್ ಆಗಕ್ಕೆ ಹೋಯ್ತು, ಬಟ್ ಬ್ರೇಕ್ ಆಗ್ಲಿಲ್ಲ. ನಮಗೆ ಸ್ಟ್ರಾಂಗ್ ಬಾಡಿ ಮೇಲೆ ಕ್ಲೋಸ್ ಆಗ್ಬೇಕು. ಇದ್ರಲ್ಲಿ ಬ್ರೇಕ್ ಬಂತು. ಬ್ರೇಕ್ ಬಂದ್ರು ಇಲ್ಲಿ ವಿಕ್ ಏನ್ ಹೇಳ್ತಿದೆ ಹೇಳಿ, ಇಲ್ಲಿಂದ ಅಗ್ರೆಸಿವ್ ಸೆಲ್ಲರ್ಸ್ ಇದ್ದಾರೆ. ಸೊ ಈ ಕನ್ಫರ್ಮೇಶನ್ಸ್ ಇಲ್ಲಿ ನೋಡಿ, ಇನ್ವರ್ಟೆಡ್ ಹ್ಯಾಮರ್ ಆದಂಗೆ ನಾವೇನಾದ್ರೂ ಇಲ್ಲೊಂದು ಟ್ರೇಡ್ ಪ್ಲೇಸ್ ಮಾಡಿದ್ರೆ ಇವಾಗ ನೋಡಿ, ಇಲ್ಲಿ ಎಸ್ ಎಲ್ ಇಟ್ಟು ನಾವು ಟಿ ಪಿ 1:2 ಏನ್ ಮಾಡಿದ್ರೆ ಯಾವತ್ತು 1:2 ಮೇಲೆನೆ ನಮ್ಮ ಟಾರ್ಗೆಟ್ ಇರಬೇಕು. ಓಕೆ, 1:1.5 1:1 ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗಕ್ಕಾಗಲ್ಲ. ಓಕೆನಾ, ಇವಾಗ ನೋಡಿ ಮಾರ್ಕೆಟ್ ಏನಾಯ್ತು, ಅಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿ ಫೇಕ್ ಔಟ್ ಆಗಿ ಸಡನ್ ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಂತು. ಅದಾದ್ಮೇಲೆ ಮತ್ತೆ ಫೇಕ್ ಔಟ್ ಆಯ್ತು. ಓಕೆನಾ, ಇದೇ ಸ್ಟ್ರಾಂಗ್ ಸಪೋರ್ಟ್ ಅಲ್ಲಿ ಮತ್ತೆ ವೆಯ್ಟ್ ಮಾಡ್ತಾ ಕೂತಿದ್ರೆ ಮಾರ್ಕೆಟ್ ಏನಾಯ್ತು, ಇಲ್ಲಿ ಅಗ್ರೆಸಿವ್ ಬೈಯಿಂಗ್ ಬಂತು ಅಂತ ಅಂದ್ಬಿಟ್ಟು ಎಂಟರ್ ಆಗಿದ್ದೀರಾ, ಮಾರ್ಕೆಟ್ ಏನಾಯ್ತು ಅಲ್ಲಿ ರಿವರ್ಸ್ ಆಯ್ತು, ಸ್ಟಾಪ್ ಲಾಸ್ ಆಯ್ತು, ಮತ್ತೆ ಸೈಡ್ ವೇಸ್ ಆಯ್ತು. ಸೊ ಇದು ರಿಯಲ್ ಫೇಕ್ ಔಟ್ ಆಯ್ತು. ಓಕೆ, ಫೇಕ್ ಔಟ್ ಆಗಿ ಮಾರ್ಕೆಟ್ ಏನ್ ಮಾಡ್ತು, ನೆಕ್ಸ್ಟ್ ಸಪೋರ್ಟ್ ನು ಟ್ಯಾಪ್ ಮಾಡ್ಲಿಲ್ಲ, ಇಲ್ಲ ಆಫ್ ಬಂದ್ಬಿಟ್ಟು ಮತ್ತೆ ಸೈಡ್ ವೇಸ್ ಹಾಕೊಂಡೇ ಹೋಯ್ತು. ಮತ್ತೆ ಮಾರ್ಕೆಟ್ ರಿಯಲ್ ಡೈರೆಕ್ಷನ್ ಗೆ ಮೂವ್ಮೆಂಟ್ ಆಯ್ತು. ಅರ್ಥ ಆಯ್ತಲ್ವಾ? ಟ್ರೇಡಿಂಗ್ ವ್ಯೂ ಅಲ್ಲಿ ಬುಲ್ ಟ್ರ್ಯಾಪ್ ಮತ್ತೆ ಬಿಯರ್ ಟ್ರ್ಯಾಪ್ ನೋಡಿದ್ರಲ್ವಾ? ನೆಕ್ಸ್ಟ್ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್. ಇಲ್ಲಿ ಬಿಗಿನರ್ಸ್ ಏನೇನ್ ಮಾಡ್ತಾರೆ ಅಂದ್ರೆ ಚೇಸಿಂಗ್ ಬ್ರೇಕ್ಔಟ್ ಇನ್ಸ್ಟೆಂಟ್ಲಿ. ಅಂದ್ರೆ ಅದೊಂದು ರೀಟೆಸ್ಟ್ ವೆಯ್ಟ್ ಆಗ್ಲಿ ಅಥವಾ ಕನ್ಫರ್ಮೇಶನ್ಸ್ ವೆಯ್ಟ್ ಮಾಡೋದಾಗ್ಲಿ, ಈ ತರ ಯಾವ್ದೇ ತರ ವೆಯ್ಟ್ ಮಾಡಲ್ಲ. ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಬ್ರೇಕ್ಔಟ್ ಆಯ್ತು ಅಂತ ಡೈರೆಕ್ಟ್ ಎಂಟ್ರಿ ಆಗ್ಬಿಡೋದು, ಎಲ್ಲಿ ಟ್ರೇಡ್ ಮಿಸ್ ಆಗ್ಬಿಡುತ್ತೋ ಅಂತ ಡೈರೆಕ್ಟ್ ಎಂಟ್ರಿ ಆಯ್ತೀವಿ, ಆವಾಗ ಓಡಿಸ್ಕೋತೀವಿ. ಓಕೆನಾ, ಇಗ್ನೋರಿಂಗ್ ಕನ್ಫರ್ಮೇಶನ್ಸ್, ಯಾವ್ದೇ ತರ ಕನ್ಫರ್ಮೇಶನ್ಸ್ ನ ನೋಡದೆ ಟ್ರೇಡ್ ನ ಪ್ಲೇಸ್ ಮಾಡೋದು. ಹಾಗೆ ಎಂಟರಿಂಗ್ ಎಮೋಷನಲಿ,
ಯಾವತ್ತು ಅದೇ ಮಾರ್ಕೆಟು ಇನ್ನು ನಾಳೆ ಸಿಗಲ್ಲ ಅನ್ನೋ ಒಂದು ಟೆಂಡೆನ್ಸಿ ಇಟ್ಕೊಂಡು ಓಕೆ ಇವತ್ತು ಹೆಂಗಾರು ಮಾಡಿ ಟ್ರೇಡ್ ಮಾಡಿ ಪ್ರಾಫಿಟ್ಸ್ ಮಾಡ್ಬೇಕು ಅಂತ ಡೈರೆಕ್ಟ್ ಎಂಟರ್ ಆಗ್ಬಿಡೋದು. ಮಾರ್ಕೆಟ್ ಮೇಲ್ಕ್ ಹೋಗ್ತಾನೆ ಅಂತ ಗೊತ್ತಾದಂಗೆ ಎಂಟರ್ ಆಗ್ಬಿಡೋದು ಮೇಲಕ್ಕೆ. ಓಕೆನಾ? ಟೈಟ್ ಸ್ಟಾಪ್ ಲಾಸ್ ಪ್ಲೇಸ್ಮೆಂಟ್. ಸ್ಟಾಪ್ ಲಾಸ್ ಯಾವತ್ತು ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಅನ್ನೋದು ಕೊಡ್ಬೇಕು. ಅದು ತುಂಬಾ ಹತ್ರ ತಗೋಗಿ ಸ್ಟಾಪ್ ಲಾಸ್ ಇಟ್ರೆ ಅದು ಇಟ್ಟಾಗೋ ಚಾನ್ಸಸ್ ಜಾಸ್ತಿ. ನಿಮಗೆ ಅದು ರಿಯಲ್ ಎಕ್ಸ್ಪೀರಿಯನ್ಸ್ ಆದಾಗ ಗೊತ್ತಾಗುತ್ತೆ. ಓಕೆನಾ? ಪ್ರೋ ಟಿಪ್ಸ್ ನೋಡಿದರೆ ವೇಟ್ ಫಾರ್ ಕ್ಯಾಂಡಲ್ ಕ್ಲೋಸ್. ಕ್ಯಾಂಡಲ್ ಕ್ಲೋಸಿಗೆ ವೇಟ್ ಮಾಡಬೇಕು. ಫೇಕ್ ಬ್ರೇಕ್ಔಟ್ ಆಯ್ತಿದೆ ಅಂತಂದ್ರೆ ಕ್ಯಾಂಡಲ್ ಕ್ಲೋಸಿಗೆ ವೇಟ್ ಮಾಡಿ. ವಾಚ್ ಲಿಕ್ವಿಡಿಟಿ ಸ್ವೀಪ್. ಅದೇನಾದ್ರು ಸ್ವೀಪ್ ಆಯ್ತಿದ್ಯಾ ಅಂತ ನೋಡಿ. ಸ್ವೀಪ್ ಆಗಿ ಕಂಬೈನ್ ವಿತ್ BOS ಜೋಚ್. ಓಕೆ, ಇದು ಯಾವ ತರ ಅಂತ ಹೇಳ್ತಿದೆ ಅಂತಂದ್ರೆ, ಇವಾಗ ಮಾರ್ಕೆಟ್ ನೋಡಿ ಈ ತರ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಹಾಗೆ ಇದನ್ನ ನಾವು ಸಪೋರ್ಟ್ ಅಂತ ಕರಿತೀವಿ. ಮಾರ್ಕೆಟ್ ಏನ್ ಮಾಡುತ್ತೋ ಇಲ್ಲಿ ಬ್ರೇಕ್ ಮಾಡುತ್ತೋ ಅಂತ ಅನ್ಕೊಳ್ಳಿ. ಬಾಡಿ ಕ್ಲೋಸ್ ಆಗಿರ್ಬೇಕು. ಓಕೆ, ಕ್ಲೋಸ್ ಆದ್ಮೇಲೆ 1 ಮಿನಿಟ್ ಆರ್ 5 ಮಿನಿಟ್ಸ್ ಬಂದು ಮಾರ್ಕೆಟ್ ಅಲ್ಲಿ ಒಂದು ಬ್ರೇಕ್ಔಟ್ ಸಿಗುತ್ತಾ ಅಂತ ನೋಡಿ. ಇವಾಗ ರೀಟೆಸ್ಟ್ ಅಲ್ಲಿ ಬಂದಾಗ್ಲೂ ಎಂಟ್ರಿ ಆಗಬೇಡಿ. ಓಕೆ, ಅಲ್ಲಿಂದ ಒಂದು ಬ್ರೇಕ್ಔಟ್ ಸಿಕ್ಕಿದ್ರೆ ಈ ತರ ಒಂದು BOS ಆಗಿ ಈ ಪುಲ್ ಬ್ಯಾಕ್ ಅಲ್ಲಿ ನೀವು ಎಂಟ್ರಿನ ಪ್ಲಾನ್ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಇನ್ನೂ ಕನ್ಫರ್ಮೇಶನ್ಸ್ ಆಡ್ ಆಯ್ತು. ಸೊ ಮಾರ್ಕೆಟ್ ನಿಮ್ಮ ಡೈರೆಕ್ಷನ್ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಫೇಕ್ ಔಟ್ಸ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಇಲ್ಲ ಮಾರ್ಕೆಟ್ ಇಲ್ಲೇನಾದ್ರು ಲಿಕ್ವಿಡಿಟಿ ಸ್ವೀಪ್ ಆಯ್ತು ಅಂತ ಅನ್ಕೊಳ್ಳಿ, ಅಂದ್ರೆ ಫೇಕ್ ಔಟ್ ಆಯ್ತು ಅನ್ಕೊಳ್ಳಿ, ಮೇಲ್ಗಡೆ ಹೋಯ್ತು, ಇಲ್ಲಿಂದ ಒಂದು ರಿಜೆಕ್ಷನ್ ಬಂತು. ರಿಜೆಕ್ಷನ್ ಬಂದಂಗ್ಲೇ ಎಂಟ್ರಿ ಆಗ್ಬೇಡಿ. ಓಕೆನಾ? ಮಾರ್ಕೆಟ್ ಮತ್ತೆ ಒಂದು ಪುಲ್ ಬ್ಯಾಕ್ ಕೊಟ್ಟು ಈ ತರ ಒಂದು BOS ಏನಾದ್ರು ಮಾಡಿದ್ರೆ ಈ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆಗಿ. ಸೊ ಮಾರ್ಕೆಟ್ ಮತ್ತೆ ಇಲ್ಲಿ ಬಂದು ಹೋಗೋ ಚಾನ್ಸಸ್ ಹೈ ಇದೆ. ಓಕೆ, ಈ ತರ ಕನ್ಫರ್ಮೇಶನ್ಸ್ ತಗೊಂಡಾಗ ನಿಮಗೆ ಟ್ರೇಡಿಂಗ್ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ, TPs ಗಳು ಜಾಸ್ತಿ ಸಿಗುತ್ತೆ. ಓಕೆ, ಟ್ರೇಡ್ ಆಫ್ಟರ್ ಕನ್ಫರ್ಮೇಶನ್ಸ್ ಓನ್ಲಿ. ಯಾವತ್ತು ಒಂದು ಕನ್ಫರ್ಮೇಶನ್ಸ್ ತಗೊಂಡ್ಮೇಲೆ ಮಾತ್ರ ನೀವು ಟ್ರೇಡ್ ನ ಪ್ಲೇಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ರಿಯಲ್ ಬ್ರೇಕ್ಔಟ್ ವರ್ಸಸ್ ಫೇಕ್ ಬ್ರೇಕ್ಔಟ್. ಇದು ಎರಡಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂತ ನೋಡೋಣ. ರಿಯಲ್ ಬ್ರೇಕ್ಔಟ್ ಮತ್ತೆ ಫೇಕ್ ಬ್ರೇಕ್ಔಟ್ ಅಲ್ಲಿ, ರಿಯಲ್ ಬ್ರೇಕ್ಔಟ್ ಅಲ್ಲಿ ಸ್ಟ್ರಾಂಗ್ ಕಂಟಿನ್ಯೂಷನ್ ಇರುತ್ತೆ. ಅಂದ್ರೆ ರಿಯಲ್ ಏನಾದ್ರು ಬ್ರೇಕ್ ಆದ್ರೆ ಅಲ್ಲಿಂದ ಸ್ಟ್ರಾಂಗ್ ಕಂಟಿನ್ಯೂಷನ್ ಮುಂದಕ್ಕೆ ಮೇಲಕ್ಕೆ ಮೂವ್ ಆಯ್ತದೆ. ಅದೇ ಫೇಕ್ ಬ್ರೇಕ್ಔಟ್ ಅಲ್ಲಿ ಕ್ವಿಕ್ ರಿವರ್ಸ್ ಮೀನ್ಸ್ ಲಿಕ್ವಿಡಿಟಿ ಸ್ವೀಪ್ ಆಗಿ ನಮ್ಮ ಆಪೋಸಿಟ್ ಡೈರೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ. ರಿಯಲ್ ಬ್ರೇಕ್ಔಟ್ ಅಲ್ಲಿ ಹೈ ಮೊಮೆಂಟಮ್ ಬರುತ್ತೆ, ಮೀನ್ಸ್ ಹೈ ಬೈಯರ್ಸ್ ಬರಕ್ ಸ್ಟಾರ್ಟ್ ಆಯ್ತಾರೆ. ಅದೇ ಫೇಕ್ ಬ್ರೇಕ್ಔಟ್ ಅಲ್ಲಿ ವೀಕ್ ಮೊಮೆಂಟಮ್, ಬೈಯರ್ಸ್ ಬರೋಕ್ಕಿಂತ ಜಾಸ್ತಿ ಸೆಲ್ಲರ್ಸ್ ಬರೋ ಚಾನ್ಸಸ್ ಜಾಸ್ತಿ ಐತೆ. ಅದೇ ಅದು ರೆಸಿಸ್ಟೆನ್ಸ್ ಅಲ್ಲಾದ್ರೆ ಸೆಲ್ಲರ್ಸ್ ಬರೋಕ್ಕಿಂತ ಜಾಸ್ತಿ ಬೈಯರ್ಸ್ ಬರೋ ಚಾನ್ಸಸ್ ಇದೆ. ಓಕೆ, ಎರಡು ಸೈಡು ನೋಡ್ಬೇಕು. ನಾನು ಒಂದ್ ಸೈಡ್ ಹೇಳ್ತೀನಿ ಅಂದ್ರೆ ಆ ಒಂದ್ ಸೈಡ್ ನೇ ಎಲ್ಲದಕ್ಕೂ ಇಂಪ್ಲಿಮೆಂಟ್ ಮಾಡೋದಲ್ಲ. ನಮ್ ಬೈ ಸೈಡ್ ಆಗಿದ್ರೆ ಅಲ್ಲಿ ಬೈಯರ್ಸ್ ಅಗ್ರೆಸಿವ್ ಬರಬೇಕು ಅಂತ ಹೇಳ್ತಿರೋದು. ಅದೇ ಸೆಲ್ ಸೈಡ್ ಆದ್ರೆ ಸೆಲ್ಲರ್ಸ್ ಅಗ್ರೆಸಿವ್ ಬರಬೇಕು ಅಂತ ಹೇಳ್ತಿರೋದು. ರಿಯಲ್ ಬ್ರೇಕ್ಔಟ್ ಅಲ್ಲಿ ಕ್ಲೀನ್ ಬ್ರೇಕ್ಔಟ್ ಇರುತ್ತೆ, ಮೀನ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಫುಲ್ ಬಾಡಿನೇ ಕ್ಲೋಸ್ ಆಗುತ್ತೆ, ವಿಕ್ಸ್ ಏನು ಬರೋದೇ ಇಲ್ಲ. ಸೊ ವಿಕ್ಸ್ ಏನಾದ್ರು ಬರ್ತಾ ಇದೆ ಅಂತಂದ್ರೆ ಅದು ಸ್ವೀಪ್ ಆಗಿ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆನಾ? ಹಾಗೆ ಫೇಕ್ ಬ್ರೇಕ್ಔಟ್ ಅಲ್ಲಿ ನೋಡಿದ್ರೆ ಲಾಂಗ್ ವಿಕ್ ರಿಜೆಕ್ಷನ್, ನಮಗೆ ಯಾವತ್ತು ಲಾಂಗ್ ವಿಕ್ ಫೇಕ್ ಔಟ್ ಅಲ್ಲಿ ಇರುತ್ತೆ. ಗೋಲ್ಡನ್ ರೂಲ್ ನೋಡಿದರೆ ನಾಟ್ ಎವ್ರಿ ಬ್ರೇಕ್ಔಟ್ ಈಸ್ ರಿಯಲ್. ಇಲ್ಲಿ ಎಲ್ಲಾ ತರ ಬ್ರೇಕ್ಔಟ್ಸ್ ನಡೀತಾನೆ ಇರುತ್ತೆ. ಓಕೆ, ಪ್ರತಿದಿನ ಮಾರ್ಕೆಟ್ ಅಲ್ಲಿ ತರ ಬ್ರೇಕ್ಔಟ್ಸ್ ಗಳು ನಡೀತಾ ಇರುತ್ತೆ. ಬಟ್ ಎಲ್ಲಾ ಬ್ರೇಕ್ಔಟ್ ನಮ್ದೇ ಅನ್ಕೊಂಡು ಹೋಗ್ಬೇಡಿ. ಯಾವ್ದಾದ್ರು ನಿಮ್ದೇ ಆದ ಒಂದು ಕನ್ಫರ್ಮೇಶನ್ಸ್ ಇಟ್ಕೊಂಡು ಇಷ್ಟೆಲ್ಲ ಕಾನ್ಸೆಪ್ಟ್ ಹೇಳ್ತಿದೀನಲ್ವಾ, ಇದ್ರಲ್ಲಿ ಯಾವ್ದಾದ್ರು ಒಂದೊಂದು ಕಾನ್ಸೆಪ್ಟ್ ನ ಕಂಬೈನ್ ಮಾಡ್ಕೊಂಡ್ರೆ ಸಾಕು. ನಿಮ್ದೇ ಆದ ಸ್ಟ್ರಾಟಜಿನ ನೀವೇ ಬಿಲ್ಡ್ ಮಾಡಿ ತೆಗಿಬಹುದು. ಬಿಲ್ಡ್ ಮಾಡಿ ತೆಗಿಯಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಅದನ್ನ ಟೆಸ್ಟ್ ಮಾಡ್ಬೇಕು. ಹೆಂಗ್ ಟೆಸ್ಟ್ ಮಾಡ್ಬೇಕು? ಬ್ಯಾಕ್ ಚಾರ್ಟ್ ನೋಡಿ 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 ಟೆಸ್ಟ್ ಮಾಡ್ಬೇಕು. ಅದೆಲ್ಲ ಹೆಂಗೆ ಅಂತಲ್ಲ ನಾನು ಇನ್ ಡೀಟೇಲ್ ಆಗಿ ಮುಂಬರುವ ವಿಡಿಯೋಗಳಲ್ಲಿ ಹೇಳ್ತೀನಿ. ಓಕೆ, ನೀವು ಇವತ್ತಿನ ಕಾನ್ಸೆಪ್ಟ್ ಏನ್ ಹೇಳ್ತೀನಿ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ, ಇಲ್ಲಿ ಹೇಳ್ದಂಗೆ ನಾಟ್ ಎವ್ರಿ ಬ್ರೇಕ್ಔಟ್ ಈಸ್ ರಿಯಲ್, ಅದು ಯೋಚನೆ ಇರಲಿ. ಎಲ್ಲಾನು ರಿಯಲ್ ಬ್ರೇಕ್ಔಟ್ಸ್ ಆಗಿರಲ್ಲ, ಆಲ್ಮೋಸ್ಟ್ ಫೇಕ್ ಔಟ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆನಾ? ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದರೆ ಇವತ್ತು ಏನೇನು ತಿಳ್ಕೊಂಡ ಅಂತ ನೋಡಿದರೆ, ಫೇಕ್ ಬ್ರೇಕ್ಔಟ್ಸ್ ಟ್ರ್ಯಾಪ್ ರಿಟೇಲ್ ಟ್ರೇಡರ್ಸ್. ಫೇಕ್ ಬ್ರೇಕ್ಔಟ್ ಯಾವತ್ತು ರಿಟೇಲ್ ಟ್ರೇಡರ್ಸ್ ನ ಟ್ರ್ಯಾಪ್ ಮಾಡ್ತಾರೆ. ಸ್ಮಾರ್ಟ್ ಮನಿ ಯೂಸಸ್ ದೆಮ್ ಫಾರ್ ಲಿಕ್ವಿಡಿಟಿ. ಸ್ಮಾರ್ಟ್ ಮನಿ ಅವರು ಮೀನ್ಸ್ ಇವರು ಬ್ಯಾಂಕ್ಸ್ ಇನ್ಸ್ಟಿಟ್ಯೂಷನ್ಸ್ ನಮ್ಮನ್ನ ಲಿಕ್ವಿಡಿಟಿ ಆಗಿ ತಗೊಂಡು ಅವರು ರಿಯಲ್ ಮೂವ್ ನ ಕೊಡ್ತಾರೆ. ನೆಕ್ಸ್ಟ್ ವೇಟ್ ಫಾರ್ ಕನ್ಫರ್ಮೇಶನ್ ಬಿಫೋರ್ ಎಂಟರಿಂಗ್. ಯಾವತ್ತು ಒಂದು ಟ್ರೇಡ್ ತಗೋಕ್ಕಿಂತ ಮುಂಚೆ ಒಂದು ಕನ್ಫರ್ಮೇಶನ್ಸ್ ತಗೊಂಡು ಎಂಟರ್ ಆಗ್ಬೇಕು ಅಂತ ಹೇಳಿದೆ. ಅಂಡರ್ಸ್ಟ್ಯಾಂಡಿಂಗ್ ಫೇಕ್ ಬ್ರೇಕ್ಔಟ್ಸ್ ಹೆಲ್ಪ್ಸ್ ಅವಾಯ್ಡ್ ಬ್ಯಾಡ್ ಟ್ರೇಡ್ಸ್ ಅಂಡ್ ಇಂಪ್ರೂವ್ ಅಕ್ಯುರೇಸಿ. ನೀವೇನಾದ್ರು ಫೇಕ್ ಬ್ರೇಕ್ಔಟ್ಸ್ ನ ಅನಲೈಸ್ ಮಾಡಕ್ ಗೊತ್ತಾಗ್ಬಿಟ್ರೆ ನಿಮಗೆ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಟ್ರೇಡ್ಸ್ ಗಳು ಸಿಗುತ್ತೆ. ನೆಕ್ಸ್ಟ್ ನಿಮ್ಮ ಅಕ್ಯುರೇಸಿನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಮೀನ್ಸ್ ಅಕ್ಯುರೇಸಿ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೀನಿ. ಓಕೆನಾ? ಸೊ ಅಕ್ಯುರೇಸಿನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನೋದು ಸಿಗುತ್ತೆ. ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್, ನಿಮ್ಮ ಪ್ರಾಕ್ಟೀಸ್ ಇದ್ರೆ ಇಲ್ಲಿ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ. ನಾನು ಏನೇನ್ ಮಿಸ್ಟೇಕ್ಸ್ ಮಾಡಬೇಡಿ, ಏನೇನ್ ಮಾಡ್ಬೇಕು ಹೇಳ್ತೀನಿ, ಅದನ್ನ ಹಾಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತಂದ್ರೆ ಈ 100 ಡೇಸ್ ಸೀರೀಸ್ ಮುಗಿಯೋದ್ರಲ್ಲಿ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು.
ಓಕೆನಾ? ಈ ವಿಡಿಯೋ ಯಾರ್ಯಾರು ಹೊಸಬ್ರಾಗಿ ನೋಡ್ತಾ ಇದ್ರೆ ಇವಾಗಲೇ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಿಗಾದ್ರು ಟ್ರೇಡಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಈ ಚಾನಲ್‌ನ ಧಾರಾಳವಾಗಿ ಸಜೆಸ್ಟ್ ಮಾಡ್ಬೋದು. ಓಕೆನಾ? ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೀವು ನಿಮ್ಮ ಊರ್ನ, ನಿಮ್ಮ ನೇಮ್‌ನ ಮೆನ್ಷನ್ ಮಾಡೋದ್ರಿಂದ ನಮಗೆ ನೀವು ಯಾರು ಅಂತ ಗೊತ್ತಾಗುತ್ತೆ. ಓಕೆನಾ? ನಿಮ್ಮ ಊರು, ನಿಮ್ಮ ನೇಮು ಮೆನ್ಷನ್ ಮಾಡದೆ ಜಸ್ಟ್ ಕಂಪ್ಲೀಟೆಡ್ ಅಂತಂದ್ರೆ ನಾವು ಇಗ್ನೋರ್ ಮಾಡ್ತೀವಿ. ನಮಗೆ ನೀವು ಯಾರು ಅಂತ ಗೊತ್ತಾಗಲ್ಲ. ಓಕೆ? ನಿಮ್ಮ ಹೆಸರು ನಮಗೆ ಗೊತ್ತಾಗಬೇಕು ಅಂತಂದ್ರೆ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ಕಾನ್ಸೆಪ್ಟ್ ಏನೇನು ಅರ್ಥ ಆಯ್ತು ಅನ್ನೋದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆನಾ?